Hey guys, welcome back. Today we have a non-ENT person on the show. Yes, you heard it right. ಇವತ್ತು ನಮ್ಮ ಜೊತೆ ನಮ್ಮ ಕಾಲೇಜ್ನ ಸರ್ಜರಿ ಡಿಪಾರ್ಟ್ಮೆಂಟ್ನ HOD ಆದಂಥ ಡಾಕ್ಟರ್ ಶರತ್ ಸರ್ ಇದ್ದಾರೆ. ಈಸ್ ಅ ವೆರಿ ಕಾಮ್ ಆ್ಯಂಡ್ ಕಂಪೋಸ್ ಕೈಂಡ್ ಆಫ್ ಪರ್ಸ್ನಾಲಿಟಿ. ಆ್ಯಂಡ್ ಇವತ್ತಿನ ಈ ಕಾನ್ವರ್ಸೇಷನಲ್ಲಿ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಹಿಮ್ ಆಸ್ ಅ ಪರ್ಸನ್, ಆ್ಯಸ್ ಅ ಸರ್ಜನ್, ಆ್ಯಂಡ್ ಮೋರ್ ಓವರ್ ಸರ್ಜರಿ ಆಸ್ ಅ ಬ್ರಾಂಚ್ ಹೇಗಿರುತ್ತೆ ಅಂತ. ಸೊ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್ ದ ಶೋ. How are you, sir? How's life going? Life is great, amazing. In fact, it's very amazing. The word amazing doesn't mean that everything is good, nothing is bad. ಯಾವಾಗಲೂ ಒಳ್ಳೇದಾಗಬೇಕು, ಯಾವಾಗಲೂ ಕೆಟ್ಟದ್ದು ಆಗಲೇಬಾರ್ದು ಅನ್ನೋದು ಅಮೇಝಿಂಗ್ ಅಂತ ಆಗೋದಿಲ್ಲ. ಲೈಫ್ ಈಸ್ ಎ ಕಾಂಬಿನೇಷನ್ ಆಫ್ ಒಳ್ಳೆಯದು ಕೆಟ್ಟದ್ದು ಎಲ್ಲ ಸೇರಿ ಒಂದು ಅಮೇಝಿಂಗ್ ಥಿಂಗ್ಸ್ ಆಗುತ್ತೆ. ಸೊ ದಟ್ಸ್ ವೈ ಲೈಫ್ ಈಸ್ ಅಮೇಝಿಂಗ್ ಬಿಕಾಸ್ ಇಟ್ ಈಸ್ ಫಿಲ್ಡ್ ಅಪ್ ವಿತ್ ಆಲ್ ಅಪ್ಸ್ ಆ್ಯಂಡ್ ಡೌನ್ಸ್. I made friends along the way, good friends, good people, and made some life-changing habits. It's pretty amazing, yeah, that's it. Life-changing habit andri, friend circle change ಮಾಡಿದೆ ಅಂದ್ರಿ. ಎಷ್ಟು ವರ್ಷ ಆಯಿತು ಸರ್ ಇದೆಲ್ಲ ಆಗಿ? ಈ ಊರಿಗೆ ಬಂದು ನಾನು 15 ವರ್ಷ ಆಯಿತು. The last 15 years I've met some amazing people. ಅಮೇಝಿಂಗ್ ಪೀಪಲ್ ಅಂತಂದ ತಕ್ಷಣ ಎಲ್ಲರೂ ನನ್ನ ಜೊತೆ ಕ್ಲೋಸ್ ಆಗೋದಿಲ್ಲ, ಕೆಲವ್ರು ಮಾತ್ರ ಭಾಳ ಕ್ಲೋಸ್ ಆಗ್ತಾರೆ. And those amazing people, amazing friends that I've made have changed my life. Changed my life in the sense, ನಾವು ಕೂತ್ಕೊಂಡು ಮಾತಾಡಬೇಕಾದ್ರೆ we don't discuss all these politics, ಆ ಥರ ಏನೂ ಮಾತಾಡೋದಿಲ್ಲ. We discuss about the life, what things can be done to change ourselves, and the conversation goes in a nicer way. So now last episode ಅಲ್ಲಿ we had Manjunath sir. So I guess he's one of your best friends. Yes, and definitely. He told that life is about happiness, it's about pursuing happiness. So ಒಪ್ತೀರಾ ಸರ್ ಈ ಮಾತಿಗೆ? 100% ಒಪ್ತೀನಿ. ಹ್ಯಾಪಿನೆಸ್ ಇಲ್ಲ ಅಂತಂದರೆ ಲೈಫ್ನಲ್ಲಿ ಇಟ್ ಕಾಂಟ್ ಬಿ. So the ultimate goal is to be happy. Okay. So and you being a surgeon, sir, how is life being a surgeon, sir? Except as a person, of course it's going superb ಅಂತ ಹೇಳಿದ್ರಿ. ಸರ್ಜನ್ ಆಗಿ ಹೇಗಿದೆ ಸರ್ ಲೈಫ್? Started my career as a postgraduate. I joined JJM Medical College, Davangere, in the year 2005. 2008 I finished. 2008 in my professional career started. First 2 years and I worked in Jawaharlal Nehru Medical College, Belgaum. Now 2 years work ಮಾಡಿದ್ದೆ. Then I came to this place and what a change it has been. It has been wonderful. 2010 in the 2025. Right now it's 2025. It's been 15 years. I've been working in this place, and this place is magic, real magic. Chitradurga has changed me a lot. In what sense? Gave me good friends. Gave me very good friends, and habits ಎಲ್ಲ ನಂದು ಭಾಳನೇ ಚೇಂಜ್ ಆಯಿತು. My personal life has changed a lot. I became more serious. Habits in the sense about ಹೆಲ್ತ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೆಲ್ತ್ ಬಗ್ಗೆ ಆಗಲಿ, ಮೇನ್ಲಿ ಹೆಲ್ತ್ ಕನ್ಸರ್ನ್ ಬಗ್ಗೆನೇ ನಾನು ಭಾಳ ಚೇಂಜ್ ಮಾಡ್ಕೊಂಡೆ ಹ್ಯಾಬಿಟ್ಸ್. ಬಿಕಾಸ್ ಮೈ ಸ್ಲೀಪ್ ವಾಸ್ ಹೆರಾಟಿಕ್ ಪ್ರಿವಿಯಸ್ಲಿ. ಐ ಯೂಸ್ ಟು ಸ್ಲೀಪ್ ಸಮ್ವೇರ್ ಅರೌಂಡ್ 3 o'clock or 4 o'clock at night. ಇವಾಗ ಸರ್ ಡಿಡ್ ಯು ಚೇಂಜ್ ದಟ್? Change radically. Okay. I sleep. How did that change your life, sir? What used to happen was, when I used to sleep at 4 o'clock, I had to get up at 8 o'clock. Yeah. ಆ 4 hours ಸ್ಲೀಪಲ್ಲಿ ಇದ್ಕೊಂಡು ಹೋಗಿ ಸರ್ಜರಿ ಮಾಡಬೇಕು ಅಂತಂದರೆ ಇಸ್ ಇಟ್ ಪಾಸಿಬಲ್? ನೋ ವೇ ಪಾಸಿಬಲ್. ಇಟ್ಸ್ ನಾಟ್ ಪಾಸಿಬಲ್. ಫುಲ್ ಒಂಥರ ಡ್ರಂಕನ್ ಸ್ಟೇಟ್ ಥರನೇ ಇರೋದು. ಇಟ್ಸ್ ಆಲ್ಮೋಸ್ಟ್ ಲೈಕ್ ಅನ್ ಟು ಅ ಡ್ರಂಕನ್ ಸ್ಟೇಟ್. ಫುಲ್ ರೆಸ್ಟ್ಲೆಸ್ನೆಸ್. ನಿದ್ದೆ ಇಲ್ಲದೆ ಇರ್ಬೇಕಾದ್ರೆ ಹೆಂಗಿರುತ್ತೆ ಅಂದರೆ ಡ್ರಂಕನ್ ಸ್ಟೇಟಲ್ಲೇ ಇರ್ತೀವಿ ನಾವು. ಅದನ್ನು ಡ್ರಂಕನ್ ಸ್ಟೇಟಲ್ಲಿ ಸರ್ಜರಿ ಮಾಡಿದ್ರೆ ಇಟ್ಸ್ ಎ ಕ್ರೈಮ್. ಸೊ ಸಮ್ ಒನ್ ಹ್ಯಾಸ್ ಟು ಪಾಸ್ ಎ ಲಾ ದಟ್ ಸ್ಲೀಪ್ ಅಡಿಕ್ವೇಟ್ ಇಲ್ಲ ಅಂತಂದರೆ ಡೋಂಟ್ ಡು ವರ್ಕ್. ಅದೊಂದು ಸಮ್ಮನ್ ಹ್ಯಾಸ್ ಟು ಪಾಸ್ ಅಲ್ಲ. ಸೊ ವಾಟ್ಸ್ ಯುವರ್ ಟೇಕ್ ಆನ್ PGs ವರ್ಕಿಂಗ್ ಫಾರ್ 36 hours, sir? That's what. Right now, this has, we cannot change it overnight. It's going on since a long time. ಎಲ್ಲ ಇನ್ಸ್ಟಿಟ್ಯೂಟ್ಸಲ್ಲೂ ಇದು ಪ್ರಾಬ್ಲಮ್ ಇದೆ. ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ದಟ್, ಸರ್? ಇಟ್ ಹ್ಯಾಸ್ ಟು ಚೇಂಜ್.
ಓಕೆ, ಚೇಂಜ್ ಇಟ್ ಮಾಡಿ. ಹ್ಯಾಸ್ ಟು ಚೇಂಜ್ ಮಾಡಲೇಬೇಕು. ಬಿಕಾಸ್ ಅನ್ಲೆಸ್ ವಿ ಸ್ಲೀಪ್ ವಾಟ್ ಎವರ್ ವಿ ಹ್ಯಾವ್ ಡನ್ ಏನೂ ಪ್ರಯೋಜನ ಇಲ್ಲ. ಸೊ ಈ ಸ್ಲೀಪ್ ಬಗ್ಗೆ ಮಾತಾಡೋದು ಸರ್. ಸೊ ಈ ನಿಮ್ಮ ಆ್ಯಸ್ ಅ ಸರ್ಜನ್ ನಾನು ನಿಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸ್ ಹೇಗಿದೆ ಅಂತ ತಿಳ್ಕೊಳಕ್ಕೆ ಐಮ್ ವೆರಿ ಕ್ಯೂರಿಯಸ್ ಸರ್. ಹೌಸ್ ಇಟ್, ಈಸ್ ಇಟ್ ವೆರಿ ಹೆಕ್ಟಿಕ್ ಆರ್ ಇಟ್ಸ್ ಬ್ಯಾಲೆನ್ಸಿಂಗ್? ಸಿ ವೆನ್ ವಿ ಹ್ಯಾವ್ ಜಾಯಿನ್ ದ ಮೆಡಿಕಲ್ ಪ್ರೊಫೆಷನ್ ಆ ಥರ ಹೇಳಕ್ಕೆ ಬರೋದೇ ಇಲ್ಲ. ವೆನ್ ಒನ್ಸ್ ಯು ಡಿಸೈಡ್ ಟು ಜಾಯಿನ್ ದ ಮೆಡಿಕಲ್ ಪ್ರೊಫೆಷನ್ ಹೆಕ್ಟಿಕ್ ಆಗೋದೇ ಅದು ಲೈಫ್. ಅದು ಯು ಹ್ಯಾವ್ ಟು ವಿತ್ ಮೊದಲೇ ಡಿಸೈಡ್ ಮಾಡಿಕೊಂಡು ಒಂದು ಇದರಲ್ಲಿ ಬರಬೇಕಾಗುತ್ತೆ. ಹೆಕ್ಟಿಕ್ ಲೈಫ್ ಆಗುತ್ತೆ ಅಂತ. ಮೈ ಲೈಫ್ ಹ್ಯಾಸ್ ಬಿನ್ ಲೈಕ್ ಐ ಟೋಲ್ಡ್ ಯು, ಮೈ ಕೆರಿಯರ್ ಸ್ಟಾರ್ಟೆಡ್ ಇನ್ ದಿಸ್ ಪ್ಲೇಸ್ ಇನ್ ದ ಇಯರ್ 2010. 2010 ಇಟ್ ವಾಸ್ ನಾಟ್ ದಟ್ ಹೆಕ್ಟಿಕ್ ಬಿಕಾಸ್ ನನಗೇನು ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಐ ವಾಸ್ ಲಿಟ್ಲ್ ಬಿಟ್ ಚಿಲ್ಡ್ ಆಗೇ ಇದ್ದೆ. ಸೊ ಅವಾಗ ಏನಾಯಿತು, ನನ್ನ ಲೈಫ್ ಅಷ್ಟೊಂದು ಲೈಫ್ ಏನು ಹೆಕ್ಟಿಕ್ ಆಗ್ತಿರಲಿಲ್ಲ. ಈಗ ಬರ್ತಾ ಬರ್ತಾ ಲೈಫ್ ಹ್ಯಾಸ್ ಬಿನ್ ಹೆಕ್ಟಿಕ್ ಬಿಕಾಸ್ ಮೈ ವರ್ಕ್ ಹ್ಯಾಸ್ ಇನ್ಕ್ರೀಸ್ಡ್. ಐ ಟೇಕನ್ ದ ರೆಸ್ಪಾನ್ಸಿಬಿಲಿಟಿ ಆಫ್ being the HOD of the Department of Surgery. ಎಷ್ಟು ವರ್ಷ ಆಯಿತು ಸರ್ HOD ಆಗಿ? HOD ಆಗಿ ನಾನು 2020 ನಾನು HOD ಆದೆ. ಇಟ್ಸ್ ಆಲ್ಮೋಸ್ಟ್ ಲೈಕ್ 5 years. ಸೊ HOD ಆದಮೇಲೆ ಯು ಆರ್ ಸೇಯಿಂಗ್ ದಟ್ ಯುವರ್ ಲೈಫ್ ಹ್ಯಾಸ್ hectic, definitely it has become more hectic because not only I should not think about my personal goals, I have to think about the goals of the departmental staff and also the PGs who are working in my department. ಅವ್ರ ಬಗ್ಗೆ ಎಲ್ಲ ಥಿಂಕ್ ಮಾಡಬೇಕು, ಅವ್ರದ್ದು ಪೋಸ್ಟಿಂಗ್ಸ್ ಬಗ್ಗೆ ಥಿಂಕ್ ಮಾಡಬೇಕು, ವೆದರ್ ದೇ ಆರ್ ಡೂಯಿಂಗ್ ಅಕಾಡೆಮಿಕಲಿ, ವೆದರ್ ದೇ ಆರ್ ಪರ್ಫಾರ್ಮಿಂಗ್ ವೆಲ್ ಅಂತ ಅದನ್ನು ಚೆಕ್ ಮಾಡ್ತಾ ಇರಬೇಕು. ಆ್ಯಂಡ್ ಆನ್ ಟಾಪ್ ಆಫ್ ದ್ಯಾಟ್ ಯು ಹ್ಯಾವ್ ಟು ಡೂ ಪರ್ಫಾರ್ಮ್ ಸರ್ಜರೀಸ್, ಯು ಹ್ಯಾವ್ ಟು ಟೇಕ್ ಕ್ಲಾಸಸ್, ಯು ಹ್ಯಾವ್ ಟು ಡೂ ಪಾಡ್ಕಾಸ್ಟ್. ದಟ್ಸ್ ಅ ಗುಡ್ ಥಿಂಗ್ ದಟ್ಸ್ ಹ್ಯಾಪನಿಂಗ್, ರೈಟ್? ಥ್ಯಾಂಕ್ ಯು ಸರ್. ಇಟ್ಸ್ ನಾಟ್ ಅಟ್ ಆಲ್ ಎ ಪ್ರೆಷರ್ ಆನ್ ಮೀ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗ್ತಾ ಇದ್ದಾನೆ ಸರ್? ಫ್ಯಾಮಿಲಿಗೆ ಟೈಮ್ ಕೊಡಲೇಬೇಕು, ಇಲ್ಲಾಂತಂದರೆ ಹೋಮ್ ಮಿನಿಸ್ಟರ್ ಒಪ್ಪಲ್ಲ. ಫ್ಯಾಮಿಲಿಗೆ ಟೈಮ್ ಕೊಡಲೇಬೇಕು. ಯು ಹ್ಯಾವ್ ಟು ಮೇಕ್ ಟೈಮ್. ಕೆಲವು ಟೈಮ್ಸಲ್ಲಿ ನಾನು ಮಾರ್ನಿಂಗ್ಸ್ ಐ ಮೇಕ್ ಇಟ್ ಅ ಪಾಯಿಂಟ್ ದಟ್ ಐ ಸ್ಪೀಕ್ ಟು ದ ಫ್ಯಾಮಿಲಿ ಮೆಂಬರ್ಸ್. ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಇಸ್ ಅ ಟೈಮ್ ಐ ಮೇಕ್ ಇಟ್ ಅ ಪಾಯಿಂಟ್ ದಟ್ ಐ ಸ್ಪೀಕ್ ಟು ದ ಫ್ಯಾಮಿಲಿ ಮೆಂಬರ್ಸ್. ಬೇರೆ ಟೈಮಲ್ಲಿ ಆಗಲ್ಲ. ಇಟ್ಸ್ ನಾಟ್ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಫಾರ್ ಯುವರ್ ಮೆಂಟಲ್ ಹೆಲ್ತ್ ಟಾಕಿಂಗ್ ಟು ದ ಫ್ಯಾಮಿಲಿ? ಸಿ ಡೆಫಿನೆಟ್ಲಿ ಇಂಪಾರ್ಟೆಂಟ್ ಬಿಕಾಸ್ ಅನ್ಲೆಸ್ ಯು ಟಾಕ್ ಟು ದ ಫ್ಯಾಮಿಲಿ ಹ್ಯಾಪಿನೆಸ್ ಬರೋದೇ ಇಲ್ಲ. ಹ್ಯಾಪಿನೆಸ್ ಬೇಕು. ಅನ್ಲೆಸ್ ನಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡ್ಕೋಬೇಕಂದ್ರೆ ನಮ್ಮ ಹ್ಯಾಪಿನೆಸ್ ಇಂಪಾರ್ಟೆಂಟ್. ಒನ್ಸ್ ಯು ಡೋಂಟ್ ಟಾಕ್ ಟು ದ ಫ್ಯಾಮಿಲಿ ಮೆಂಬರ್ಸ್, ಹ್ಯಾಪಿನೆಸ್ ಎಲ್ಲಿಂದ ಬಂತು? ಸರ್, ಇಷ್ಟು ಹೆಕ್ಟಿಕ್ ಆಗಿರುತ್ತೆ ಅಂತ ಗೊತ್ತಿದ್ರು, ವೈ ಡಿಡ್ ಯು ಚೂಸ್ ಸರ್ಜರಿ ಸರ್? ಸರ್ಜರಿ ಚೂಸ್ ಮಾಡೋಕ್ಕಿಂತ ಮುಂಚೆ ನಾನು ಐ ವಾಂಟ್ ಟು ಟಾಕ್ ಅಬೌಟ್ ವೈ ಐ ಚೂಸ್ ಅ ಮೆಡಿಕಲ್ ಫೀಲ್ಡ್. ಓಕೆ, ಯಾ, ವಿಲ್ ಕಮ್ ಫ್ರಮ್ ದೇರ್. ಫಸ್ಟ್ ಆಫ್ ಆಲ್ ಬಿಕಾಸ್ ಐ ವಾಂಟೆಡ್ ಟು ಬಿಕಮ್ ಎನ್ ಇಂಜಿನಿಯರ್. Then how, sir? How did you become I was forced into this field. Okay. Especially my mother. My father was very a liberal person. He thought, ನಿನ್ಗೆ ಏನು ಬೇಕೋ ಮಾಡು, ಬಟ್ succeed in whatever you do ಅಂತ ಹೇಳಿದ್ರು ನನಗೆ. ಬಟ್ ಮೈ ಮದರ್ ಏನಂದರೆ, ಮೈ ಮದರ್ ಸೈಡ್ ಆಫ್ ದ ಫ್ಯಾಮಿಲಿ ಹ್ಯಾಸ್ 2 doctors. Okay. And to begin with, we were very poor. My family is, my background is farmers. Both my parents were farmers. Educated farmers in fact. So ಅದರಿಂದ ವಿ ಹ್ಯಾವ್ ಸೀನ್ ಪಾವರ್ಟಿ. ಅದು ನಮ್ಮ ಕಾಂಟ್ರಾಸ್ಟಿಂಗ್ ವಿತ್ ದಟ್ ಆಫ್ ಮೈ ಮದರ್ಸ್ ಸೈಡ್ ರಿಲೇಷನ್. ಇಬ್ಬರು ಡಾಕ್ಟರ್ಸ್ ಇರೋದ್ರಿಂದ ಮೈ ಮದರ್ ಪ್ರಾಬ್ಲಿ ಥಾಟ್ ದಟ್ ಲೈಫ್ ವಿಲ್ ಬಿ ಗುಡ್ ಆಫ್ಟರ್ ಐ ಬಿಕಮ್ ಎ ಡಾಕ್ಟರ್. ನೀವು ಹೇಳಿಲ್ವಾ ಸರ್, ನೀವು ಹೇಳಿಲ್ವಾ ನಾನು ಇಂಜಿನಿಯರ್ ಆಗಬೇಕು ಅಂತ? ಹೇಳಿದೆ. ಕೊನೆಗೆ ನನ್ನನ್ನು ಒಂದು ಇದಕ್ಕೆ ಕರ್ಕೊಂಡು ಹೋದರು. ನನ್ನ ಕೈಯೆಲ್ಲ ತೋರಿಸ್ಬಿಟ್ಟು ನಂದು ಜ್ಯೋತಿಷ್ಯ ತೋರಿಸ್ಬಿಟ್ಟು, ಜ್ಯೋತಿಷ್ಯ ಹೇಳೋದು, ಜ್ಯೋತಿಷನ ಮುಖ ನೋಡಿ ಅವ್ರು ಏನು ಹೇಳಿಲ್ಲ, ಕೈಯನ್ನು ನೋಡಿಲ್ಲ. ಯಾವಾಗಲೂ ಮೆಡಿಕಲ್ ಬೆಟರ್ ಅಲ್ಲ, ಇಂಜಿನಿಯರಿಂಗ್ ಯಾಕೆ ಮಾಡ್ತೀಯಾ ಅಂತ ಜ್ಯೋತಿಷ್ಯ ಡೈರೆಕ್ಟ್ ಆಗಿ ಹೇಳ್ಬಿಟ್ರು. ಮುಖ ಏನೂ ನೋಡಿಲ್ಲ, ಏನಿಲ್ಲ. ಅವ್ರಿಗೇನಂದ್ರೆ ಎಲ್ಲರಿಗೂ ಪ್ರೀ ಕನ್ಸೀವ್ಡ್ ಥಾಟ್ಸ್. ಮೆಡಿಕಲ್ ಈಸ್ ಆಲ್ವೇಸ್ ಬೆಟರ್ ದನ್ ಇಂಜಿನಿಯರಿಂಗ್ ಅಂತ. ರೈಟ್ ನೋ ಇಟ್ಸ್ ಮೇ ಬಿ ಅದ ವೇ ರೌಂಡ್. ಬಟ್ ಥಿಂಗ್ ಈಸ್ ಮೆಡಿಕಲ್ ಈಸ್ ಆಲ್ವೇಸ್ ಬೆಟರ್ ದನ್, ಡ್ಯೂರಿಂಗ್ ಮೈ ಟೈಮ್ ಇಟ್ ವಾಸ್ ಲೈಕ್ ದಟ್. ಮೆಡಿಕಲ್ ಈಸ್ ಆಲ್ವೇಸ್ ಬೆಟರ್ ದನ್ ಇಂಜಿನಿಯರಿಂಗ್ ಅಂತ. ಸೊ ನಾನು ಒಂದು ಜಾಯ್ನ್ ಆಗ್ಬೇಕಾದ್ರೆ ಹೇಳಿದ್ದೆ, ನೀವು ಜಾಯ್ನ್ ಮಾಡಿಸ್ತಾ ಇದ್ದೀರಾ, ಫೈನ್, ಐ ವಿಲ್ ಜಾಯ್ನ್. ಬಟ್ ಥಿಂಗ್ ಈಸ್, ಒನ್ಸ್ ಐ ಫಿನಿಶ್ ಮೈ MBBS, ಇಟ್ಸ್ ಮೈ ಲೈಫ್, ಐ ಆಮ್ ಗೋನ್ ಟು ಡಿಸೈಡ್ ವಾಟ್ ಐ ಆಮ್ ಗೋನ್ ಟು ಡೂ. ಯು ಆರ್ ನಾಟ್ ಗೋಯಿಂಗ್ ಟು ಫೋರ್ಸ್ ಮೀ. ಸೊ ಅದರಿಂದ ನನಗೆ ಆಮೇಲೆ ಅದು MBBS ಎಲ್ಲ ಜಾಯ್ನ್ ಆದಮೇಲೆ ಫ್ಯೂ ಸ್ಟಾಲ್ವರ್ಡ್ಸ್ ಹೋದೆ. ನಾನು MBBS ಮಾಡಿದ್ದು KLEಯಲ್ಲಿ, JNMC. ಅಲ್ಲಿ ಸ್ಟಾಲ್ವರ್ಡ್ಸ್ ಇದ್ರು ಎಲ್ಲ ಸರ್ಜನ್ಸ್. ಅವ್ರು ನೋಡಿ ಇನ್ಸ್ಪೈರ್ ಆದೆ ನಾನು, ಅವ್ರ ಥರ ನಾನು ಆಗಬೇಕು ಅಂತ. ಅಲ್ಲಿಂದನೇ ಶುರು ಆಯಿತು ನನ್ನ ಇನ್ಸ್ಪಿರೇಷನ್ನು. ಬಟ್ ಡ್ಯೂರಿಂಗ್ ಮೈ ಇಂಟರ್ನ್ಶಿಪ್ ಡೇಸ್ ವಾಟ್ ಹ್ಯಾಪನ್ ವಾಸ್, ಮೈ ಫಾದರ್ he fell sick. He was suffering from cancer. So internship ಅಲ್ಲಿ I lost him.
ಓಕೆ. ಸೊ ಅಲ್ಲಿಂದ ನನಗೆ ಇನ್ಸ್ಪಿರೇಷನ್ ಸಿಕ್ತು. ಮೈ ಫಾದರ್ ವಾಂಟೆಡ್ ಮೀ ಟು ಬಿಕಮ್ ಎ ಸರ್ಜನ್. ಸೊ he told me many times, and to his friends and all he told that I want to see my son as a surgeon ಅಂತ. ಸೊ ಅದನ್ನೇ ಇನ್ಸ್ಪಿರೇಷನ್ ಇಟ್ಕೊಂಡೆ. ಬಟ್ ಮೈ ಫಾದರ್ಸ್ ಡೈಯಿಂಗ್ ಡ್ಯೂ ಟು ಕ್ಯಾನ್ಸರ್, ದಟ್ ಇಸ್ colon cancer, and ಅದು ದಟ್ ಇಟ್ ಹರ್ಟ್ ಮೀ ಅ ಲಾಟ್. Sorry to hear that inspired me a lot to become a surgeon, and this is where I am now. Where did it start from, sir? I want to know your first surgery experience. How was it? First surgery experience, yeah. Okay, first surgery experience as a postgraduate. As a postgraduate, I was in my first year PG. I was doing first year PG. I was posted in my parent unit. Parent unit is the one where you work under your guide. Problem with that, ನನಗೆ ಅಲ್ಲಿ ಏನಾಗಿತ್ತು ಅಂತಂದರೆ, my seniors were not there. Seniors, he was on leave. This is first year PG. First year PG. Okay. My senior was there. He was on leave for 15 days. Second year was not posted. So I was the only PG there. ಆ್ಯಂಡ್ ಆ ಟೈಮಲ್ಲಿ ಬಾಪೂಜಿ ಹಾಸ್ಪಿಟಲಲ್ಲಿ ಮಂಡೇ ಒ ಪಿ ಡಿಸ್ ನಂದು 60 to 70 ಪೇಷಂಟ್ ವಾಸ್ ಒ ಪಿ ಡಿ. ಅವತ್ತೊಂದು ದಿವಸ ನಾನು 60 to 70 ಪೇಷಂಟ್ಸ್ ಒ ಪಿ ಡಿ ಮುಗಿಸ್ದೆ. ಫುಲ್ ಟಯರ್ಡ್. 4 o'clock You attended them all by yourself alone? ಇಲ್ಲ, ಇದ್ದರು ನಮ್ಮ ಸೀನಿಯರ್, ನಮ್ಮ ಗೈಡ್ ಇದ್ದರು, ನಮ್ಮ ಇನ್ನೊಬ್ಬರು ಕೋ ಗೈಡ್ ಅವರು ಇದ್ದರು. But I think it was a major work was to be done by the PG. I was damn tired. 4 o'clock, went back home, had food. There were 2 references from medicine unit. Case of intercostal, for case of pleural effusion. In fact, there was a pus abscess in the pleural cavity. So, ಎರಡು ರೆಫರೆನ್ಸ್ ಇದ್ವು. ಐ ಟೋಲ್ಡ್ ದಮ್ ಪ್ಲೀಸ್ ಸೆಂಡ್ ಅಟ್ 6 o'clock ಅಂದ್ಬಿಟ್ಟು ಮನೆಗೆ ಹೋಗಿ ರೆಸ್ಟ್ ತೊಗೊಂಡು ಸ್ವಲ್ಪ ಏನಾದ್ರು ಊಟ ಗಿಟ ಮಾಡ್ಕೊಂಬರೋಣ ಅಂತ ಹೋದೆ. ನಾನು ಹೋಗಿ ಮುಗಿಸ್ಕೊಂಡು ಬಂದೆ 6 o'clock. ಇಟ್ಸ್ ಆಲ್ರೆಡಿ ಡಾರ್ಕ್. ಆ್ಯಸ್ ಎ ಜೂನಿಯರ್ ಪಿ ಜಿ, 2-3 months ಆಗಿತ್ತು ಬಂದು. ಪುಟಿಂಗ್ ICD ಟ್ಯೂಬ್ ಇನ್ ಎ ಪೇಷಂಟ್ ಆ್ಯಸ್ ಎ ಜೂನಿಯರ್ ಪಿ ಜಿ ಇಸ್ ಡಿಫಿಕಲ್ಟ್. ಐ ಜಸ್ಟ್ ಇನ್ಫಾರ್ಮ್ ಮೈ ಸ್ಟಾಫ್, ಆಯ್ತು ಹಾಕ್ಬಿಡು ಅಂತಂದ್ರು. ನಾನು ಹಾಕಿದೆ. ಅವಾಗೇನೋ ಗೊತ್ತಾಗಿಲ್ಲ, ಹಾಕ್ಬಿಟ್ಟೆ ಆ ಕತ್ಲೆಯಲ್ಲಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಚೆಕ್ ಎಕ್ಸ್ರೇ ಮಾಡಿಸಿದ್ದಾರೆ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಅವರು. Blade is there in the pleural cavity. Blade is sitting in the pleural cavity. Full tense ನಾನು. ಎಲ್ಲರೂ ಫುಲ್ ನನ್ನ ಮೆಡಿಸಿನ್ ಅವರೆಲ್ಲ ಕರೀತಾ ಇದ್ದಾರೆ, ಬೈತಾ ಇದ್ದಾರೆ, ವಾಟ್ ಹ್ಯಾವ್ ಯು ಡನ್, ಹಂಗೆ ಹಿಂಗೆ ಅಂತ. ನಾನು ನಮ್ಮ ಜೂನಿಯರ್ ಬಾಸ್ಗೆ, ನಮ್ಮ ಕೋ ಗೈಡ್ ಅವ್ರಿಗೆ, ಡಾಕ್ಟರ್ ಅನೂಪ್ ಕುಮಾರ್ ಅಂತ, ಈಸ್ ಮೈ ಗುರು. ಡಾಕ್ಟರ್ ಶಿವಕುಮಾರ್ ಈಸ್ ಮೈ ಗೈಡ್, ದೊಡ್ಡ ಗುರು ಅವರು ನನಗೆ. ನಂಗೆ ಸರ್ಜರೀಸ್ ಹೇಳ್ಕೊಟ್ಟಿರೋದು ಇವರಿಬ್ಬರು. ಇನ್ನೊಬ್ರು ಗುರು ಇದೆ ಡಾಕ್ಟರ್ ಮಂಜುನಾಥ್ ಗೌಡ ಅಂತ, ಅವ್ರ ಬಗ್ಗೆ ನಾನು ಹೇಳ್ತೀನಿ. ಸೊ ಇವ್ರಿಗೆ ನಾನು ಇನ್ಫಾರ್ಮ್ ಮಾಡಿದೆ ಈ ಥರ ಆಗಿದೆ ಅಂತ. ಆಗಿದೆ ಅಂದ ತಕ್ಷಣ ಅವರು ಏನೂ ಇಲ್ಲ, ಈಗ ಎಕ್ಸ್ರೇ ತೊಗೊಂಡೋಗಿ ನಿಮ್ಮ ದೊಡ್ಡ ಬಾಸಿಗೆ ತೋರಿಸಿಗಲ್ಲಿ ಅವ್ರ ಹಾಸ್ಪಿಟಲ್ ಕೂತಿದ್ರು. ಬೈಸ್ಕೊ ನೀನು, ಬೈಸ್ಕೊಂಡ್ಬಿಟ್ಟು ಏನು ಹೇಳ್ತಾನೆ ನನಗೆ ಬಂದು ಹೇಳು, ಆಮೇಲೆ ನೋಡೋಣ. ಸೊ ಐ ಟುಕ್ ಇಟ್ ಟು ಮೈ ಗೈಡ್. ಈ ಸಾ ಇಟ್ ನಾಟ್ ಸ್ಕೋಲ್ಡ್ ಮಿ ಅಟ್ ಆಲ್. ದಟ್ ವಾಸ್ ಸರ್ಪ್ರೈಸಿಂಗ್ ಫಾರ್ ಮಿ. ಹೌದಾ, ಇಷ್ಟೇನಾ? ಟೆಲ್ ಅನೂಪ್ ಟು ರಿಮೂವ್ ಇಟ್ ಅಂಡರ್ ಫ್ಲೋರೋಸ್ಕೋಪಿಕ್ ಗೈಡೆನ್ಸ್ ಅಂದರು. ಅಪ್ಪ ರಿಲೀವ್, ಖುಷಿಯಾಗೋಯ್ತು ನನಗೆ. ನಾನು ಅನೂಪ್ ಸರ್ ಬಂದ್ಬಿಟ್ಟು ಹೇಳಿದೆ, ಸರ್ ಈ ಥರ ಆಯಿತು ಅಂತ. ಹೌದಾ, ವೆರಿ ಗುಡ್ ಬಮ್ಮ, ಹಾಗೆ ಫ್ಲೋರೋಸ್ಕೋಪಿಕ್ ಗೈಡೆನ್ಸಲ್ಲಿ ತೆಗೆಯೋಣ. ಆ್ಯಂಡ್ ಥ್ಯಾಂಕ್ ಗಾಡ್ ಫ್ಲೋರೋಸ್ಕೋಪಿಕ್ ಗೈಡೆನ್ಸಲ್ಲಿ ತೆಗೆದ್ರು. ಆ್ಯಂಡ್ ದಟ್ ವಾಸ್ ದ ಡೇ ಐ ವಾಸ್ ರಿಬೋರ್ನ್. ಆ್ಯಂಡ್ ಪ್ರಾಬ್ಲಮ್ ವಾಸ್ ದಟ್ ಎಲ್ಲೇ ಕಾಣಿಸೋದು ನಮ್ಗೆ ಸರ್ಜರಿ ಪಿ ಜಿಸ್, ನಮ್ಮ ಸರ್ಜರಿ ಪಿ ಜಿ, ಮೆಡಿಸಿನ್ ಪಿ ಜಿಸ್ ಇರ್ತಾರಲ್ಲ, ಬರೀ ಕಾಣಿಸೋದು ನಮಗೆ. This used to happen. This is the one thing. Very funny story, sir. But ಅವಾಗ ಹೇಗೆ ಅನ್ಸಿತ್ತು ಸರ್ ನಿಮಗೆ? ಇಟ್ ವಾಸ್ ಲೈಕ್ ಹೇಳ್ತಾರಲ್ಲ, ಹಾರ್ಟ್ ಇನ್ ಮೌತ್ ಮೂಮೆಂಟ್ ಅಂತ. ಹಾರ್ಟ್ ಇಸ್ ಪೌಂಡಿಂಗ್. ಏನಾಗುತ್ತೆ ಗೊತ್ತಿಲ್ಲ. ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದ ಪೇಷಂಟ್ ಆಲ್ಸೋ. ಪೇಷಂಟ್ ಇಸ್ ಪೋರ್. ಅದು ಅವು ಫೈನಾನ್ಷಿಯಲ್ ಕನ್ಸಿಡರೇಷನ್ಸು ಇರುತ್ತಲ್ಲ. ಇಟ್ಸ್ ಇಸ್ ಅ ಪ್ರೈವೇಟ್ ಹಾಸ್ಪಿಟಲ್, ವಿ ಹ್ಯಾವ್ ಟು ಲುಕ್ ಎಟ್ ದ ಫೈನಾನ್ಷಿಯಲ್. ಸೊ ಆನ್ ಟಾಪ್ ಆಫ್ ದ್ಯಾಟ್ ಐ ಹ್ಯಾವ್ ಟು ಅರೇಂಜ್ ಆಲ್ ದ ಮೆಡಿಸಿನ್ಸ್ ಫಾರ್ ದ ಪೇಷಂಟ್ಸ್. ಆಂಟಿಬಯೋಟಿಕ್ಸ್ ಏನಿತ್ತು ಎಲ್ಲ ನಾನೇ ಅರೇಂಜ್ ಮಾಡಿ ಕೊಟ್ಟಿದ್ದವ್ರಿಗೆ. ಬಟ್ ದ ಥಿಂಗ್ ಈಸ್ ಯು ಲರ್ನ್ ಫ್ರಮ್ ದೀಸ್ ಮಿಸ್ಟೇಕ್ಸ್ ಅಲ್ಲ ಸರ್? That's what. One more incident happened. Okay. Immediately. I was in my second year PG now. Second year PG ಇದ್ದಾಗ ಫಸ್ಟ್ ಹರ್ನಿಯಾ ಸರ್ಜರಿ. ಡಾಕ್ಟರ್ ಮಂಜುನಾಥ್ ಗೌಡಸ್ ಯೂನಿಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅಮೇಝಿಂಗ್ ಪರ್ಸನ್, ಅಮೇಝಿಂಗ್ ಟೀಚರ್. ಹರ್ನಿಯಾ ಸರ್ಜರಿ ನಮ್ಮ ಸೀನಿಯರ್ ಪಿ ಜಿ ಹೇಳ್ತು, ನೀನೇ ಮಾಡು, ಸರ್ ವಿಲ್ ಕಮ್. ನೀನು ರೈಟ್ ಸೈಡ್ ನಿಂತ್ಕೊಂಡಿದ್ದಾರೆ ಅಂದರೆ ಈಸ್ ದ ಒನ್ ವಿಸ್ ಪರ್ಫಾರ್ಮಿಂಗ್ ಅಂತ. ನಾನು ರೈಟ್ ಸೈಡ್ ಹೋಗಿ ನಿಂತ್ಬಿಟ್ಟಿದ್ದೆ. ಸೀನಿಯರ್ ಹೇಳಿದ್ರು, ನೀನು ಅಲ್ಲಿ ನಿಂತ್ಕೊಂಡ್ಬಿಟ್ಟು ನಿನಗೆ ಕೊಡ್ತಾರೆ ಸರ್ ಅಂತ. ನಿಂತ್ಕೊಂಡ್ಬಿಟ್ಟಿದ್ದೆ. ಅವ್ರು ವಾಶ್ ಆಗಿ ಬಂದರು ಮಂಜುನಾಥ್ ಗೌಡ ಸರ್. ಬಂದುಬಿಟ್ಟು ಹೇಳಿದ್ರು, ಸೊ ಯು ಆರ್ ಗೋಯಿಂಗ್ ಟು ಪರ್ಫಾರ್ಮ್ ಸರ್ಜರಿ? ಎಸ್ ಸರ್. ಮಾಡೋ ಅಂದರು. ಇನ್ಸೆಷನ್ ಆಗಿದೆ, ಹರ್ನಿಯಾ ಇಂಕ್ವೈನಲ್ ಹರ್ನಿಯಾ ಅದು. ಇನ್ಸೆಷನ್ ಆಗಿದೆ, ಎಲ್ಲ ಮಾಡಿದೆ, ಎಲ್ಲ ಆಯಿತು. ಕೊನೆಗೆ ಒಂದು ಸ್ವಲ್ಪ ಇಲ್ಲಿ
ಅರ್ನಿಯ ಸ್ಯಾಕ್ ಹತ್ರ ಬಂದಾಗ ಅಲ್ಲಿ ಸ್ವಲ್ಪ ಟಿಶ್ಯೂ ಇತ್ತು. ಸರಿ ಕಟ್ ಮಾಡಲ ಅಂತ, ಕಟ್ ಮಾಡಿ ನೋಡ್ಬಿಟ್ಟು ಕಟ್ ಮಾಡು ಅಂದರು. ನೋಡ್ಬಿಟ್ಟು ಕಟ್ ಮಾಡಿದೆ, ನೋಡಿದಲ್ಲಿ ವ್ಯಾಸ್ ಡಿಫ್ರೆನ್ಸ್ ಕಟ್ ಆಯಿತು. ಅಯ್ಯೋ. ತೋರಿಸ್ದಂಗೆ ಏನು ಕಟ್ ಮಾಡಿದೀವ ಅಂತ. ಸರ್ ಗೊತ್ತಿಲ್ಲ ಸರ್, ಇನ್ನೂ ಕಟ್ ಮಾಡಿದೆ ಸೊ ಈ ಡಿ ನಾಟ್ ಸ್ಕೋಲ್ಡ್ ಮಿ ಅಗೇನ್. ದಿಸ್ ವಾಸ್ ಸರ್ಪ್ರೈಸಿಂಗ್. ದಟ್ಸ್ ವೈ ಐ ಕಾಲ್ ದಮ್ ಸ್ಟಾಲ್ವರ್ಡ್ಸ್ ಇನ್ ಸರ್ಜರಿ ಅಂತಂದರೆ ದೇ ಡೋಂಟ್ ಸ್ಕೋಲ್ಡ್. Stalwarts never Instead they teach you. Commit mistakes. They will teach you in that. ನಾವು ಕೊನೆ ಎಪಿಸೋಡಲ್ಲಿ ಇನ್ನೊಬ್ರು ENT ಸರ್ಜನ್ ಬಂದಿದ್ರು ಸರ್. ಅವ್ರ ಜೊತೆ PGಲಿ ಟಾಕ್ಸಿಸಿಟಿ ಬಗ್ಗೆ ಮಾತಾಡ್ತಾ ಇದ್ವಿ ಸರ್, ಸೀನಿಯರ್ ಜೂನಿಯರ್ ಬಗ್ಗೆ. ಅದೇ ಹೇಗೆ ಆ ಲೆವೆಲಲ್ಲಿ ಟಾಕ್ಸಿಸಿಟಿ ಇರುತ್ತೆ ಅಂತ. ಆ್ಯಂಡ್ ಇದನ್ನು ಕೇಳಿ ನಂಗೆ ತುಂಬ ಖುಷಿ ಆಯಿತು ಸರ್. ಅವ್ರು ಹೇಳ್ತಾ ಇದ್ರು ಸರ್, ಸೀನಿಯರ್ಸ್ ಅದು ಎಕ್ಸ್ಪೆಕ್ಟ್ ಮಾಡ್ತಾರೆ, ಇದು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ. ಬಟ್ ಆ್ಯಂಡ್ ಐ ವಾಸ್ ಥಿಂಕಿಂಗ್ ದಟ್ ಮೇ ಬಿ ಇರುತ್ತೇನೋ ಈ ಥರ, ಆ ಥರ ಆಬ್ವಿಯಸ್ಲಿ ಇರುತ್ತೇನೋ. ಬಟ್ ಹಿಸ್ ಎಕ್ಸ್ಪೀರಿಯನ್ಸ್ ಈ ಶೇಡ್. ಈ ಎಕ್ಸ್ಪೀರಿಯನ್ಸ್ ಕೇಳಿ ನಂಗೆ ತುಂಬ ಖುಷಿ ಆಯಿತು ಸರ್. ಐಮ್ ರಿಲೀವ್ಡ್ ದಟ್ ಇವಾಗ ನಮ್ಮ PGಗೆ ಹೋದ್ರು ನನಗೂ ಕೂಡ ಸಪೋರ್ಟ್ ಮಾಡೋಕೆ ಇರ್ತಾರೆ. ಸೀನಿಯರ್ ಮೋಸ್ಟ್ ಯಾರು ಇರ್ತಾರಲ್ಲ, ದೇ ಬಿ ಮೋರ್ ಸಪೋರ್ಟಿಂಗ್ ಟು ಯು. ಸಿಮಿಲರ್ ಥಿಂಗ್ ಹ್ಯಾಪನ್ ವೆನ್ ಐ ವಾಸ್ ಅ ಸ್ಟಾಫ್ ಈ ಕಾಲೇಜಲ್ಲೇ. ಅವಾಗಿನ PGs ಇರಲಿಲ್ಲ. ವಿ ವರ್ ಡಿಪೆಂಡೆಂಟ್ ಆನ್ ಇಂಟರ್ನ್ಸ್. ಐ ಡೋಂಟ್ ವಾಂಟ್ ಟು ಟೆಲ್ ದ ನೇಮ್ ಆಫ್ ದ ಇಂಟರ್ನ್ ಬಂದರು. ಐ ಟೋಲ್ಡ್ ಹಿಮ್, ಅಲ್ಲೇ ಡ್ಯೂಟಿ ಇತ್ತು, ಡ್ಯೂಟಿ ಮುಗಿಸ್ದೆ. ನೆಕ್ಸ್ಟ್ ಡೇ ಸರ್ಜರಿ ಮಾಡಬೇಕಾಗಿತ್ತು. ಹೇಳ್ದೆ ಅದೊಂದು ಸ್ವಲ್ಪ ಕ್ಯಾಥೆಟ್ರೈಸ್ ಮಾಡಿಬಿಡು, ವಿಲ್ ಪರ್ಫಾರ್ಮ್ ಸರ್ಜರಿ ಟುಮಾರೋ ಅಂತ. ಈ ಕ್ಯಾಥೆಟ್ರೈಸ್ಡ್ ವೆಂಟ್ ಹೋಮ್. ನಾನು ನೋಡ್ತೀನಿ ಯೂರಿನ್ ಬಂದಿಲ್ಲ ಅಲ್ಲಿ, ಏನೋ ಬಿಡು ಅಂದ್ಬಿಟ್ಟು ಡಿಡ್ ಸರ್ಜರಿ ಮಾಡಿದ್ಮೇಲೆ ನೋಡ್ತೀನಿ ಅಲ್ಲಿ ಯೂರಿನರಿ ಬ್ಲಾಡರ್ ಡಿಸ್ಟೆನ್ಷನ್ ಇದೆ, ಅಲ್ಲಿ ಯೂರಿನ್ ಬರ್ತಿಲ್ಲ. ನನಗೆ ಯಾಕೋ ಅನುಮಾನ ಬಂತು ಏನಾಯಿತು ಅಂತ. ಬಟ್ ಸ್ಟಿಲ್ ಸರ್ಜರಿ ಮಾಡಿದೆ, ಬಂದೆ. ಪೋಸ್ಟ್ ಸರ್ಜರಿನೂ ಇದಿಲ್ಲ. ಆಮೇಲೆ ಮುಟ್ಟು ನೋಡ್ತೀವಿ ಫುಲ್ ಬ್ಲಾಡರ್ ಇಸ್ ಡಿಸ್ಟೆಂಡೆಡ್. ಕೇಳ್ತೀವಿ ಏನು ಮಾಡಿದ್ಯಪ್ಪ ನೀನು? ಸರ್ ಕ್ಯಾಥೆಟ್ರೈಸ್ ಮಾಡಿದೆ. ಏನು ಕ್ಯಾಥೆಟ್ರೈಸ್ ಮಾಡಿ ಆಮೇಲೆ ಮೆಲ್ಲಿ ಕ್ಯಾಥೆಟ್ರ್ ಐ ಥಿಂಕ್ ಸಿಸ್ಟರ್ ಕ್ಯಾಥೆಟರ್ ತೆಗೆದ್ಬಿಟ್ಟಿದ್ದಾರೆ. ಯೂರಿನ್ ಬರ್ತಿಲ್ಲ ಅಂದ್ಬಿಟ್ಟು ಕ್ಯಾಥೆಟರ್ ತೆಗೆದಿದ್ದಾರೆ. ಆವಾಗ ಯೂರಿನ್ ಬ್ಲಡ್ ಬರೋಕ್ಕೆ ಶುರು ಆಯ್ತು ಯೂರಿನಲ್ಲಿ. ಏನು ಮಾಡಿದ್ಯಪ್ಪ ನೀನು? ಕ್ಯಾಥೆಟೈಸ್ ಮಾಡಿದೆ ಸರ್. ನಾನು ಏನು ಮಾಡಿದೆ ಗೊತ್ತು, ಫುಲ್ ಸ್ವೆಟ್ಟಿಂಗ್. ಅವನು ಆವಾಗ ಸಿ ವಾಟ್ ಎವರ್ ಥಿಂಗ್ ಹ್ಯಾಸ್ ಹ್ಯಾಪಂಡ್ ಇವಾಗ ಏನೂ ಮಾಡೋಕ್ಕಾಗಲ್ಲ. ಮುರಳೀಧರ್ ಸರ್ ಅಂದ್ಬಿಟ್ಟು ನಮ್ಮ ಯೂರಾಲಜಿಸ್ಟ್ ಸಾಹೇಬ್, ಹಿ ವಾಸ್ ದ ಪ್ರೀವಿಯಸ್ ಡೀನ್ ಆಫ್ ದಿಸ್ ಕಾಲೇಜ್. ಓಕೆ, ಮುರಳೀಧರ್ ಸರ್, ಹಿ ವಾಸ್ ಮೈ ಯೂನಿಟ್ ಚೀಫ್ ಅಟ್ ದಟ್ ಟೈಮ್. ಅವ್ರು ಯೂರಾಲಜಿಸ್ಟ್ ಕೂಡ. ಅವ್ರಿಗೆ ಕರೆಸಿದೆ. ಸರ್ ನೋಡಿ ಸರ್, ಸ್ವಲ್ಪ ಈ ಥರ ಯೂರಿನರಿ ಬ್ಲಾಡರ್ ಯಾರು ಮಾಡಿದ್ದು? ಹಿ ವಾಸ್ ಲಿಟ್ಲ್ ಬಿಟ್ ಸ್ಟ್ರಿಕ್ಟ್ ಪರ್ಸನ್. ಇವನ ಹೆಸ್ರು ಹೇಳಿದ್ರೆ, ಇಂಟರ್ನ್ ಹೆಸ್ರು ಹೇಳಿದ್ರೆ ಇವನು ಗ್ರಾಚಾರ ಕಾಡಿದೆ ಅವತ್ತು. ಸೊ ಅದಕ್ಕೆ ನಾನೇನು ಮಾಡಿದೆ, ಐ ಟೋಲ್ಡ್ ಸರ್, ಯಾರೋ ಸಿಸ್ಟರ್ ವಾರ್ಡಲ್ಲಿ ಹಾಕ್ಬಿಟ್ಟಿದ್ದಾರೆ ಸರ್, ಗೊತ್ತಿಲ್ಲ ಸರ್ ಯಾರು. ಅವ್ರ ಸಿಸ್ಟರ್ ಎಲ್ಲ ಬರೀ ಇಂಥವೇ ಮಾಡೋದು ಅಂದ್ಬಿಟ್ಟು ಈ ಕ್ಯಾಥೆಟ್ರೈಸ್ ಎವ್ರಿಥಿಂಗ್ ವೆಂಟ್ ವೆಲ್. ಆ್ಯಂಡ್ ಆ ಟೈಮಿಂದ ಆ ಇಂಟರ್ನ್ ಏನಿದಾನಲ್ಲ, ಈ ಬಿಕೇಮ್ ವೆರಿ, ನಾನು ಯಾಕಂದ್ರೆ ಬಿಟ್ಕೊಟ್ಟಿಲ್ಲ ಅಂದ್ಬಿಟ್ಟು ಖುಷಿ ಆಯಿತು. ವೈ ಡಿಡ್ ಐ ಡೂ ದಿಸ್? ದಟ್ ವಾಸ್ ವೆರಿ ಸ್ವೀಟ್ ಆಫ್ ಯು ಸರ್. ಅಲ್ಲ, ವೈ ಡಿಡ್ ಐ ಡೂ ದಿಸ್? ವೈ? ಬಿಕಾಸ್ ನನಗೆ ನಾನು ಜೂನಿಯರ್ ಇದ್ದಾಗ ನನಗೆ ಈ ಥರ ಸಪೋರ್ಟ್ ಮಾಡಿದರು. ಸೊ ಆಬ್ವಿಯಸ್ಲಿ ಪ್ರಾಬ್ಲಿ ಅದು ದಟ್ ವಾಸ್ ರನ್ನಿಂಗ್ ಬಿಹೈಂಡ್ ಮೈ ಮೈಂಡ್ ಆ್ಯಂಡ್ ಐ ಸಪೋರ್ಟೆಡ್ ಮೈ ಇಂಟರ್ನ್. ಪ್ರಾಬ್ಲಿ ದಟ್ಸ್ ವಾಟ್. ಇಫ್ ಯು ಕಮಿಟ್ ಎ ಮಿಸ್ಟೇಕ್, ದಟ್ಸ್ ಎಂಡ್ ಆಫ್ ಲೈಫ್ ಅಲ್ಲ. ಯು ಹ್ಯಾವ್ ಟು ಲರ್ನ್ ಫ್ರಮ್ ದ ಮಿಸ್ಟೇಕ್. ದಟ್ಸ್ ವಾಟ್ he has learned from his mistake. I have learned from my mistake and we have moved on. And now we are in this position now. So ಈ ಪರ್ಟಿಕ್ಯುಲರ್ ಟೈಮಲ್ಲಿ ಟು ಆಲ್ ದ ಸೀನಿಯರ್ಸ್ ಹೂ ಆರ್ ಲಿಸ್ನಿಂಗ್, ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಸೀನಿಯರ್ಸ್ ಇನ್ ದ ಸೆನ್ಸ್ ಟು ಎನಿ ಒನ್. ಲೈಕ್ ನಾನು ಇವಾಗ ಫೈನಲ್ ಇಯರ್ ಇದ್ದೀನಿ ಅಂದರೆ ಸಮ್ವನ್ ಹೂ ಇಸ್ ಇಂಟರ್ನ್ ಟು ಮಿ. ಇವಾಗ ಇಂಟರ್ನ್ ಇದ್ದಾರೆ ಅಂದರೆ ಸಮ್ವನ್ ಹೂ ಇಸ್ ಫಸ್ಟ್ ಇಯರ್ PG, ಅವ್ರ ಸೀನಿಯರ್ಸ್. ದಟ್ಸ್ ವಾಟ್. ಏನು ನಡೀತಾ ಇದೆ, ಐ ಆಮ್ ನಾಟ್ ಹ್ಯಾಪಿ ವಿತ್ ಇವಾಗ ಒಬ್ಬರು ಸೀನಿಯರ್ PG ಹೋಗ್ಬಿಟ್ಟು ಜೂನಿಯರ್ PGಗೆ ಕಮಾಂಡ್ ಮಾಡೋದು, ಇದು ಮಾಡು, ಇಲ್ಲ ಅಂದರೆ ನಿನ್ಗೆ ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ. ದಟ್ ಶುಡ್ಂಟ್ ಹ್ಯಾಪನ್. ಸಿಮಿಲರ್ಲಿ ಇಂಟರ್ನ್ಗೆ ಡೆರೋಗೇಟರಿ ವೇಯಲ್ಲಿ ಮಾತಾಡೋದು, ಯುವರ್ ಇನ್ ಇಂಟರ್ನ್, ಐ ಆಮ್ ಎ PG, ದಟ್ ಶುಡ್ಂಟ್ ಹ್ಯಾಪನ್ ಅಂತ. ಇನ್ಸ್ಟೆಡ್ ವಾಟ್ ಶುಡ್ ಹ್ಯಾಪನ್ಸ್? ಇಟ್ ಶುಡ್ ಬಿ ಎ ಕೊಲಾಬರೇಟಿವ್. ಟೀಚ್ ದೆಮ್. ಇಫ್ ದೇ ಡೋಂಟ್, ಇಫ್ ದೆನ್ ಸಮನ್, ಎಲ್ಲರೂ ಏನು ಪಂಡಿತರಾಗಿರಲ್ಲ ಬಂದ ತಕ್ಷಣ. ಎಲ್ಲರೂ ಸ್ಟಾರ್ಟ್ ಮಾಡೋದೇ ಝೀರೋಯಿಂದಾನೆ ಎಲ್ಲರೂ ಸ್ಟಾರ್ಟ್ ಮಾಡೋದು. ಸೊ ಟೀಚ್ ದೆಮ್ everything that is needed. When you are in internship, learn from the seniors. Similarly, give respect to the PGs. Similarly, in the same way, the PGs have to give respect to the interns and teach them properly. So to all the juniors who are listening, do respect your seniors, and to all the seniors who are listening, it's not okay being toxic. ನೀವು ಹಾಗೇನೂ ಹೇಳ್ಕೊಡ್ಬೋದು ನಿಮ್ಮ ಜೂನಿಯರ್ಸ್ಗೆ ಅಂತ ಹೇಳ್ತಾರೆ. ಟಾಕ್ಸಿಕ್ ಆಗೋದಕ್ಕಿಂತ ಒಳ್ಳೆ ನೈಸರ್ ವೇಯಲ್ಲಿ ಹೇಳ್ಕೊಟ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಹ್ಯಾವ್ ಅ ಗುಡ್ ಬಾಂಡಿಂಗ್ ವಿತ್ ಯುವರ್ ಜೂನಿಯರ್ಸ್ ಅಂತ. ಎಕ್ಸಾಕ್ಟ್ಲಿ. ಓಕೆ ಸರ್. ಸರಿ,
ಯಾವತ್ತಾದ್ರೂ ನಿಮ್ಮ ಲೈಫಲ್ಲಿ ಓ ಟಿ ಟೇಬಲ್ ಡೆತ್ ಆಗಿರೋ ಥರ ಇನ್ಸಿಡೆಂಟ್ ಆಗಿದೆನಾ ಸರ್? ಟೇಬಲ್ ಡೆತ್ತು ಇದುವರೆಗೂ ಸದ್ಯ ಆಗಿಲ್ಲ. ಕ್ಲೋಸ್ ಟು ಡೆತ್ ಆಗಿತ್ತು. ಕ್ಲೋಸ್ ಟು ಡೆತ್ ಆಗಿತ್ತು. ವಿತ್ ಗಾಡ್ಸ್ ಗ್ರೇಸ್ ವಿ ಕುಡ್ ರಿವೈವ್ ದ ಪೇಷಂಟ್. ದಿಸ್ ಹ್ಯಾಪಂಡ್ probably around 7 or 8 years back, when we had posted for lap cholecystectomy. We started lap cholecystectomy and we put the trocar, inflate the gas. Right immediately after inflating the gas, CO2 inside the abdomen, patient went into shock. No pulse, no heart rate, no BP not recordable. The anesthetist is quite a good anesthetist at that time. He told me to stop the surgery, deflate the abdomen. I just deflated and remove all the CO2 that was inflated inside. I just removed the CO2, whatever was inside. And he started giving all these medications, atropine, adrenaline. And thank God, without even starting the CPR, patient was revived. ಏನಾಗಿತ್ತು ಸರ್ ಇನ್ಫ್ಲೇಟ್ ಮಾಡಿದ ತಕ್ಷಣ? I don't know what happened. Probably patient was diabetic. Okay. So all these comorbid conditions may cause all these complications. So you have to be very careful while performing surgery. Anything can happen. Even fit patients allo agbodu idu. It be very careful. Okay. So thank God, my probably ಚೆನ್ನಾಗಿತ್ತು ನಂದು ಮನೆ ಬರ ಚೆನ್ನಾಗಿತ್ತು ಅವತ್ತು. He did not die. Patient did not die. Okay. And we abandoned the surgery. We cannot proceed with the surgery. We abandoned the surgery, told him this thing had happened. Please go home. We'll come back after some time. We'll see. ಸರ್ ಐ ಥಿಂಕ್ ನೀವು ಈ ಹಾಸ್ಪಿಟಲ್ ಸ್ಟಾರ್ಟ್ ಆದಾಗಿಂದ ಇದ್ದೀರಾ ಅನ್ಸುತ್ತೆ ಅಲ್ಲ ಸರ್? ಸ್ಟಾರ್ಟ್ ಆದಾಗಿಂದಲ್ಲ, ಆಲ್ಮೋಸ್ಟ್ ಲೈಕ್ 2010. ಓಕೆ. 2000 in the year 2000 this hospital was started. 10 years after 2010 ನಲ್ಲಿ ಜಾಯ್ನ್ ಆಗಿದ್ದು. Since last 15 years I've been working in this hospital. So how's the behavior of the patients has changed over the time, sir? See, it has been contrasting in the sense, ನಾನು ಹೊಸದಾಗಿ ಬಂದಾಗ behavior was not, it's not that it was very good. It can't be good. It was a little bit on the other side of the spectrum. But compared to what used to happen in the early days, ನಮ್ಮ ಸೀನಿಯರ್ಸ್ ಏನು ದೇವರು ಅಂತ ಟ್ರೀಟ್ ಮಾಡ್ತಿದ್ರಲ್ಲ, ಆ ಥರ ಇರಲಿಲ್ಲ. ಓಕೆ. 2000 ಬಂದಾಗ 2010 ಬಂದಾಗಲೂ ಕೂಡ ಹಂಗೆ ಇತ್ತು. ಬಟ್ ಪ್ರಾಬ್ಲಮ್ ಈಸ್ ಇಟ್ ಹಸ್ ವರ್ಸನ್ಡ್. ವೈ ವೈ ಅನ್ನೋದಕ್ಕೆ ಮಲ್ಟಿಪಲ್ ರೀಸನ್ಸ್ ಆದ. ಓಕೆ. ವಿ ಆರ್ ಸೆಲ್ಸ್ ಆರ್ ಟು ಬಿ ಬ್ಲೇಮ್ ಫಾರ್ ದ್ಯಾಟ್. ಇವಾಗ ನಾವು ಏನೇ ಸರ್ಜರಿ ಮಾಡಬೇಕಾದ್ರೆ ಡು ವಿ fully explain? No, that I these don't are going think to be so. the complications. These are going to be the things that we are going to do. So if the communication is not proper between the patient and the doctor, that's where the problem arises. You think the main problem is communication? Communication gap. Is that expectation of the patients has also increased? But we are not coping up with that expectations. Now our expectations prakara namma idana ನಾವು ಮೇಲಿಗೆ ತಗೊಂಡು ಹೋಗ್ತಿಲ್ಲ. Communication gap has still been there. Communication gap ಏನು ಇರಲಿಲ್ಲ. Previous laws it was not there. But we are there only. Communication ಮಾಡ್ತಾನೆ ಇಲ್ಲ patient ಜೊತೆ. So if you give proper communication with the patient, if you have do that, take proper consent, explain the procedure properly, explain the complications properly, probably would have not been in this situation where we are now. Okay, correct me if I am wrong, sir. So in digital era, in the patients are getting exactly. I was coming there. Okay, what's your take social on media? that? Social media ಬಂದಾಗಿಂದ ಅಗ್ರೆಷನ್ ಎಲ್ಲ ಜಾಸ್ತಿ ಆಗಿದೆ. ಇನ್ಸ್ಟೆಂಟ್ ಡೋಪಮಿನ್ ಅಗ್ರೆಷನ್ ಜಾಸ್ತಿ. ಸೊ ಅದರಿಂದ ಪ್ರಾಬ್ಲಿ ದಟ್ ಹ್ಯಾಸ್ ಟ್ರಾನ್ಸ್ಫರ್ಡ್ to this profession also. See, not only this profession, we shouldn't only highlight our profession. ಎಲ್ಲ ಪ್ರೊಫೆಷನಲ್ಲೂ ಅಗ್ರೆಷನ್ ಜಾಸ್ತಿ ಆಗಿದೆ. ಯಾರ ಕಾರ್ಪೊರೇಟ್ ವರ್ಕ್ ಮಾಡಿಲ್ಲ, ಒಂದು ಗುಂಡಿ ಬಂತು, ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಬ್ಲಾಸ್ಟ್ ಮಾಡೋದು. ಇಲ್ಲ ಯಾರೋ ಪೊಲೀಸವನೇನೋ ಲಂಚ ತೊಗೊಳ್ತಾ ಇದ್ದ, ಅದನ್ನು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದ್ರು, ಹಾಕಿದ್ರು. ಎಲ್ಲರೂ ಆ ಕಮೆಂಟ್ ಸೆಕ್ಷನ್ಗೆ ಹೋದರೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಕಣ್ಣಲ್ಲಿ ನೋಡೋಕ್ಕಾಗಲ್ಲ, ಸದ್ಯಕ್ಕೆ ಅದು ಕೇಳೋದಕ್ಕಂತೂ ಕೇಳಿರಲ್ಲ. ಅದೇನಾದ್ರು ಮಾತಾಡಿರೋ ಭಾಷೆ ಎಲ್ಲ ನೋಡಿದ್ರೆ ಭಾಳ ಬೇಜಾರಾಗುತ್ತೆ. The social media has been a great influence on the pathetic situation we are in right now. Also this ಇವಾಗ ಯಾವ್ದಾದ್ರು ಪೇಷಂಟ್ ಆಗಲಿ, ಪೇಷಂಟ್ ಕಡೆಯವರಾಗಲಿ ಸರ್, they'll Google it, sir. Simple Google ಮಾಡ್ತಾರೆ, what is the cause, what is this, what is the treatment, all those blah 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 blah, and they expect us to do the same thing. But the reality, please again correct me if I'm wrong, it's totally different. Medicine is totally different from the Google boss, right sir? Exactly. But they don't know Google this. ಅಲ್ಲಿ ಅಲ್ಗೋರಿಥಮ್ಸ್ ಇರುತ್ತೆ. ಅಲ್ಗೋರಿಥಮ್ಸ್ ಪ್ರಕಾರ ಹೇಳುತ್ತೆ
ಆಲ್ಗೋರಿಸಮ್ಸ್ನ ಇಟ್ಕೊಂಡ್ಬಿಟ್ಟು ನಮ್ಮಲ್ಲ ಟೆಸ್ಟ್ ಮಾಡಕ್ಕೆ ಬಂದರೆ ಅದು ತಪ್ಪಾಗುತ್ತೆ ಅದು. ಅದು ಮಾಡಬಾರ್ದು ಅಂತ. ಇಸ್ ದಿಸ್ ದ ಕಾಸ್ ಟು ದೇರ್ ಬಿಹೇವಿಯರಲ್ ಚೇಂಜ್? ಮೇ ಬಿ ಒನ್ ಆಫ್ ದ ರೀಸನ್. ಗೂಗಲಲ್ಲಿ ಹೇಳ್ತಾರೆ ಇದು ಟ್ರೀಟ್ಮೆಂಟ್ ಕೊಡಬೇಕು, ನಾವು ಅದನ್ನು ಬರ್ದಿಲ್ಲ ಅಂತಂದರೆ ವೈ ಬರ್ದಿಲ್ಲ ಅಂತ ಕ್ವೆಶನ್ ಮಾಡ್ತಾರೆ. ಆ್ಯಂಡ್ ಸರ್, ಇವಾಗ ಲೈಕ್ ಪೇಷಂಟ್ ಇವಾಗ ಒಬ್ಬ ಸರ್ಜನ್ ಹತ್ರ ಬರ್ತಾ ಇದ್ದಾನೆ, ದಿಲ್ ಎಕ್ಸ್ಪೆಕ್ಟ್ ಸಮಥಿಂಗ್ ಫ್ರಮ್ ದಟ್ ಸರ್ಜನ್ ಅಂತ. ಸೊ ವಾಟ್ ದ ಸರ್ಜನ್ಸ್ ಡೂ ಇಸ್ ದಿಲ್ ಟ್ರೈ ಟು ಬಿಲ್ಡ್ ಅಪ್ ದೇರ್ ಸಿ ವಿ ಆರ್ ಕ್ರೆಡಿಟ್ ವಾಟ್ ಎವರ್ ಇಟ್ ಈಸ್. ಸೊ ಒಂದೊಳ್ಳೆ ಹೆಸರು ಮಾಡಬೇಕು ಅಂತ ಅವ್ರ ಮೈಂಡಲ್ಲಿ ಅದು ಬರುತ್ತೆ ಸರ್. ಸೊ ಆಟೋಮೆಟಿಕಲಿ ವಾಟ್ ದೆ ಥಿಂಕ್ ಈಸ್ ಲೆಟ್ ಮಿ ಬಿ ಆನ್ ದ ಸೇಫರ್ ಸೈಡ್ ಅಂತ ಅವ್ರು ಯೋಚನೆ ಮಾಡ್ತಾರೆ. ಸೊ ದೇ ಡೋಂಟ್ ಎಂಡ್ ಅಪ್ ಟೇಕಿಂಗ್ ದ ರಿಸ್ಕಿ ಕೇಸಸ್. ಈಸ್ ದಿಸ್ ಹ್ಯಾಪ್ನಿಂಗ್ ಸರ್? ಇಟ್ಸ್ ಹ್ಯಾಪ್ನಿಂಗ್. ವಾಟ್ಸ್ ಯುವರ್ ಒಪಿನಿಯನ್ ಆನ್ ದಟ್ ಸರ್? I don't know, if you have chosen this field, why are you selective about your patients? Suppose if it's beyond your caliber or beyond your talent or beyond your the plethora of surgeries you have. Suppose ಇವಾಗ ಏನಾದರೂ ನಾನು ಇವಾಗ ಪ್ಯಾಂಕ್ರೆಟಿಕ್ ಸರ್ಜರೀಸ್ ಮಾಡಲ್ಲ ಅಂತ ತಿಳ್ಕೊಳ್ಳಿ. ಸಪೋಸ್ ಸಿ ಎ ಪ್ಯಾಂಕ್ರೆಸ್ ಬಂತು, ದೆನ್ ಯು ಕ್ಯಾನ್ ಡಿನೈ, ಯು ಹ್ಯಾವ್ ಎವ್ರಿ ರೈಟ್ ಟು ಡಿನೈ and refer the patient to higher center, and probably you have to give first aid. Suppose if the patient comes in shock, give first aid and then refer the patient. But what is happening right now with our profession is, without giving first aid, we are referring the patients. That shouldn't happen. ಸೊ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಯಾರು ಪೇಷಂಟ್ಸ್ ನೀವು ಇಲ್ಲೇ ಟ್ರೀಟ್ ಮಾಡಬೇಕು ಅಂತ ಬಂದು ಕೇಳೋದಿಲ್ಲ. ಫಸ್ಟ್ ಏಡ್ ಕೊಡಿ, ಆಮೇಲೆ ಬೇಕಾದ್ರೆ ಏನಾರು ರೆಫರ್ ಮಾಡಬೇಕಂದ್ರೆ ರೆಫರ್ ಮಾಡಿ ಅಂತ. ಇಲ್ಲಿ ನಮ್ಮ ಕಣ್ಣಲ್ಲಿ ಏನಾಗ್ತಾ ಇದೆ ಈಗ, ಒಂದೇ ಸಲ ರಿಸ್ಕ್ ಬೇಡವೇ ಬೇಡ, ಪೇಷಂಟ್ ಇಲ್ಲಿ ಸಾಯಬಾರ್ದು ಅಂದ್ಬಿಟ್ಟು ರೆಫರ್ ಮಾಡೋದು. ಆ ಥರ ಮಾಡಿದ್ರೆ ಏನಾಗುತ್ತೆ, ಆಬ್ವಿಯಸ್ಲಿ ದಿಸ್ ಒನ್ ಆಫ್ ದ ರೀಸನ್ ವೈ ಆಲ್ ದೀಸ್ ಪ್ರಾಬ್ಲಮ್ಸ್ ಆರ್ ಅಕರಿಂಗ್. ದೇರ್ ಇಸ್ ಅ ಗ್ಯಾಪ್ ಬಿಟ್ವೀನ್ ದ ಪೇಷಂಟ್ ಅಂಡ್ ದ ಡಾಕ್ಟರ್ ರೈಟ್ ನೌ. Again, the communication gap. Is so tell that you are not capable of doing this to the patient, explain it to him, and then refer the patient. So it's not my space. It's not my space ಅಂದ್ಬಿಟ್ಟು ಇಲ್ಲಿ ಸಪೋಸ್ ಅಲ್ಲಿ ಸ್ಪೆಷಲಿಸ್ಟ್ ಇಲ್ಲ, ಅವಾಗ ಹೋಗಿ ಒಂದು ಫಸ್ಟ್ ಏಡ್ ಕೊಟ್ಬಿಟ್ಟು ಕಳಿಸ್ಕೊಡಿ ಅಂತ ನಾವು ಹೇಳೋದು. ಬಟ್ ದಟ್ ಈಸ್ ನಾಟ್ ಹ್ಯಾಪ್ನಿಂಗ್. ಫಸ್ಟ್ ಏಡ್ ಕೊಡದೆ ರೆಫರ್ ಮಾಡೋದು ಭಾಳ ತಪ್ಪಾಗುತ್ತೆ. That is something to be corrected. That is something where we are lagging behind. Sir, and as I know you, sir, ನೀವು ಕೂಡ, ಸೊ ಇಟ್ಸ್ ಅಪಾರ್ಟ್ ಫ್ರಮ್, ಇಟ್ಸ್ ಅ ಡಿಫ್ರೆಂಟ್ ಟಾಪಿಕ್. ಬೀಯಿಂಗ್ ಅ ಸರ್ಜನ್, ಯು ಹ್ಯಾವ್ ಲಾಟ್ ಆಫ್ ಅದರ್ ಹ್ಯಾಬಿಟ್ಸ್ ಆಲ್ಸೋ, ಸರ್. ಆ್ಯಸ್ ಯು ಸೆಡ್, ಯು ರೀಡ್ ಅ ಲಾಟ್ ಆಫ್ ಬುಕ್ಸ್, ಯು ಲಿಸನ್ ಟು ಅ ಲಾಟ್ ಆಫ್ ಪಾಡ್ಕಾಸ್ಟ್ಸ್, ಆ್ಯಂಡ್ ಯು ಟ್ರಾವೆಲ್ ಎ ಲಾಟ್. ಯು ಆರ್ ಈಗರ್ ಟು ಲರ್ನ್ ನ್ಯೂ ಥಿಂಗ್ಸ್, ಯು ಆರ್ ಈಗರ್ ಟು ಲರ್ನ್ ನ್ಯೂವರ್ ಟೆಕ್ನಾಲಜಿ. ದಟ್ಸ್ ವಾಟ್ ಐ ನೋ. ಅದ್ರ ಬಗ್ಗೆ ಏನಾದರೂ ಮಾತಾಡೋಕ್ಕೆ ಇಷ್ಟಪಡ್ತೀರಾ ಸರ್? ಎಸ್, ಪಾಡ್ಕಾಸ್ಟ್ ಅಂದ್ರೆ ನಾನು ಡೆಫಿನೆಟ್ಲಿ ಪಾಡ್ಕಾಸ್ಟ್ ಭಾಳ ಕೇಳ್ತಾ ಇದ್ದೀನಿ. Huberman podcast is my favorite. Andrew Huberman podcast. ಇನ್ನು ಕೆಲವು ಪಾಡ್ಕಾಸ್ಟ್, ಟಿಮ್ ಫೆರಿಸ್ ಅವ್ರದ್ದು ಭಾಳ ಕೇಳ್ತೀನಿ. ಪೀಪಲ್ ಬೈ ನಿಖಿಲ್ ಕಾಮತ್, ವಂಡರ್ಫುಲ್. Nikhil Kamath. I saw that recent episode with Mr. Narendra Modi. ನರೇಂದ್ರ ಮೋದಿ ಅವ್ರ ಜೊತೆ ಅದನ್ನ ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ಅರ್ಧ ನೋಡಿದ್ದೀನಿ. ಬಿಕಾಸ್ ಇಟ್ಸ್ ಎ 3 hour ಪಾಡ್ಕಾಸ್ಟ್, ಭಾಳ ಚೆನ್ನಾಗಿರುತ್ತೆ. ಆ್ಯಂಡ್ ಇಟ್ ಡಸಂಟ್ ಟಾಕ್ ಎನಿಥಿಂಗ್ ರಿಲೇಟೆಡ್ ಟು ಪಾಲಿಟಿಕ್ಸ್. ಇವಾಗ ನರೇಂದ್ರ ಮೋದಿ ಅವರು ಬಂದಿದ್ದಾರೆ ಅಂದರೆ ಪಾಲಿಟಿಕ್ಸ್ ಬಗ್ಗೆ ಮಾತಾಡಲ್ಲ. ಇಟ್ ಟಾಕ್ಸ್ ಅಬೌಟ್ ಆಲ್ ದಿಸ್. ನೈಸ್. ಅದೊಂದು ಪೀಪಲ್. He spoke about his experience on Chandrayaan, sir. And that segment, I loved it, sir. Probably ನಾನು ಅಲ್ಲಿವರೆಗೂ ಹೋಗಿಲ್ಲ ಇನ್ನು. ನಾನು just watched 30 or 40 minutes of initial 30 or 40 minutes. I think it's a 3 hour long podcast. ತುಂಬ ಅದು ನೋಡೋಕ್ಕಾಗಿಲ್ಲ ನನಗೆ. It was so beautiful, sir. I got inspired from Mr. Narendra Modi, sir. He says that, as you said, instead of ಯಾವಾಗ ಚಂದ್ರಯಾನ್ 2 ಫೇಲ್ ಆಯ್ತಲ್ಲ ಸರ್, he was there at what he said, I'm saying what he said, at around 1 o'clock or 2 o'clock night ಅವರಲ್ಲಿದ್ದರು, and it got failed. ಸೊ ಎಲ್ಲ ಸೈಂಟಿಸ್ಟ್ಸ್ ದೇ ಆರ್ ತುಂಬ ಬೇಜಾರಾಗಿದ್ರು. ಆ್ಯಂಡ್ ಇನ್ಸ್ಟೆಡ್ ಆಫ್ ಟೆಲ್ಲಿಂಗ್ ದೆಮ್ ದಿಸ್ ವಾಸ್ ನಾಟ್ ದ ಕೇಸ್, ಯು ಶುಡ್ ಹ್ಯಾವ್ ಡನ್ ದಟ್ ಆಲ್ ಬ್ಲಾ ಬ್ಲಾ ಬ್ಲಾ, he went and motivated them. So I got little connected with those 2 incidents. That's why. ಸರ್, ನಿಮಗೆ ಈ ಫೋಟೋಗ್ರಾಫಿ ಆ್ಯಂಡ್ ಗ್ರಾಫಿಕ್ ಡಿಸೈನಿಂಗ್ ಬಗ್ಗೆನೂ ಇಂಟ್ರೆಸ್ಟ್ ಇದೆ ಅಂತ ನಾನು ಕೇಳ್ಪಟ್ಟೆ ಸರ್, ನಿಜಾನಾ ಸರ್? ಫೋಟೋಗ್ರಫಿ ಕೆಲವು ವರ್ಷ ಮಾಡಿದೆ ನಾನು. ಇನಿಷಿಯಲ್ ಫ್ಯೂ ಡೇಸ್ ನಾನು ರಿಮೆಂಬರ್ 2020 ಕೋವಿಡ್ ಬಂದಾಗ ಎಲ್ಲರಿಗೂ ಭಾಳನೇ ಟೈಮ್ ಸಿಕ್ಕಿತ್ತು. ಅವಾಗ ಆ ಟೈಮ್ನಲ್ಲಿ ನಾನು ಮಾಡಿದ್ದಂದರೆ ಫಸ್ಟು ವೆಂಟ್ ಫಾರ್ ಫೋಟೋಗ್ರಫಿ ಕ್ಲಾಸ್. ಅದು ಆನ್ಲೈನ್ ಫೋಟೋಗ್ರಫಿ ಕ್ಲಾಸ್ ತೊಗೊಂಡ್ಬಿಟ್ಟು ಒಂದು ಡಿಜಿಟಲ್ DSLR ಕ್ಯಾಮ್ರಾನು ತೊಗೊಂಡೆ. ಬಟ್ ಈಗ ಅದು ಮೂಲೆಗೆ ಬಿದ್ದಿದೆ. ಈಗ ಅದೇನು ಯೂಸ್ ಮಾಡ್ತಾಯಿಲ್ಲ, ಈಗ ಅಷ್ಟೊಂದು ಟೈಮ್ ಸಿಗ್ತಾಯಿಲ್ಲ ಮೇನ್ಲಿ ಅದಕ್ಕೋಸ್ಕರ. ಇನ್ನೊಂದು ಬೇರೆ ಫ್ರೀ ಟೈಮಲ್ಲಿ ನಾನೇನು ಮಾಡ್ತೀನಿ, ಗ್ರಾಫಿಕ್ ಡಿಸೈನಿಂಗ್ ಡೆಫಿನೆಟ್ಲಿ ಮಾಡ್ತೀನಿ. ನನ್ನ ಹಾಸ್ಪಿಟಲ್ಗೆ ಫೈಲ್ಸ್ ಏನೇ ಡಿಸೈನ್ ಮಾಡಬೇಕು ಅಂದರೂ ನಾನೇ ಇಲ್ಲಸ್ಟ್ರೇಟ್ರಲ್ಲಿ ಕೂತ್ಕೊಂಡು
ಅಡೋಬಿ ಇಲ್ಲಸ್ಟ್ರೇಟರಲ್ಲಿ ನಾನೇ ವರ್ಕ್ ಮಾಡಿ ನಾನೇ ಡಿಸೈನ್ ಮಾಡ್ತೀನಿ. ಅದೊಂದು ಹುಚ್ಚು ಕ್ರೇಜ್ ನನಗೆ. ಆ್ಯಂಡ್ ಸೊ ನೀವು ಲೈಫಲ್ಲಿ ಯಾವ ಸ್ಟೇಜಲ್ಲಿ ಇದ್ರೂ ದೇರ್ ಇಸ್ ಆಲ್ವೇಸ್ ಅ ಸ್ಕೋಪ್ ಫಾರ್ ಡೆವಲಪ್ಮೆಂಟ್ ಆಫ್ ನ್ಯೂ ಸ್ಕಿಲ್. ಇಂಪ್ರೂವ್ ಯುವರ್ ಸೆಲ್ಫ್, ದಟ್ಸ್ ಹೌ ಯು ರಿಮೇನ್ ಹ್ಯಾಪಿ. ಸೊ ಯಾವ್ದಾದ್ರು ಹೊಸ ಸ್ಕಿಲ್ ಬೆಳೆಸ್ಕೋತಾನೆ ಹೋಗಿ. ಸೊ ಡೋಂಟ್ ಬಿ ಐಡಿಯಲ್. ದಟ್ಸ್ ವಾಟ್ ಸ್ಟಡೀಸ್ ಹ್ಯಾವ್ ಪ್ರೂವ್ಡ್ ದಟ್ ದೋಸ್ ಹು ರಿಮೇನ್ ಆ್ಯಕ್ಟಿವ್ ಥ್ರೂ ಔಟ್ ದೇರ್ ಲೈಫ್ ಅವ್ರ ಮುಂದೆ ಡಿಮೆನ್ಷಿಯಾಗಿ ಬರೋ ಚಾನ್ಸಸ್ ಭಾಳ ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಮಾಡಬೇಕಾಗಿದೆ. ಕಮಿಂಗ್ ಬ್ಯಾಕ್ ಟು ಯುವರ್ ಪ್ರೊಫೆಷ್ನಲ್ ಲೈಫ್ ಸರ್, ಇವಾಗ ನೀವು ನಿಮ್ಮ ಟೈಮಲ್ಲಿ ಪಿ ಜಿಗೂ ಈಗಿನ ಪಿ ಜಿಗೂ ಏನು ಡಿಫ್ರೆನ್ಸ್ ಇದೆ, ಆ್ಯಂಡ್ ಹೌ ಆರ್ ದೆ ಪಿ ಜಿ ಡಾಕ್ಟರ್ಸ್ ಎಮರ್ಜಿಂಗ್ ಸರ್, ಆ್ಯಂಡ್ ವಾಟ್ ಡು ಯು ಎಕ್ಸ್ಪೆಕ್ಟ್ ಫ್ರಮ್ ದೆಮ್? ವ್ಯತ್ಯಾಸ ಇದೆ, ವ್ಯತ್ಯಾಸ ಇಲ್ಲ ಅನ್ನೋದು ತಪ್ಪಾಗ್ಬಿಡುತ್ತೆ. ಈ ವ್ಯತ್ಯಾಸ ಹೆಂಗಿದೆ ಅಂತಂದರೆ ಝೀಲ್ ಟು ಲರ್ನ್ ಸ್ವಲ್ಪ ಕಡಿಮೆ ಆಗಿದೆ. ಏನೇ ಇದ್ದರೂ ಕೂಡ ಏನೇ ಸರ್ಜರೀಸ್ ಪರ್ಫಾರ್ಮ್ ಮಾಡಬೇಕು ಅಂತಂದರೆ ಸ್ವಲ್ಪ ಇಂಟ್ರೆಸ್ಟ್ ನಾನು ಅಬ್ಸರ್ವ್ ಮಾಡಿರೋದು ಸ್ವಲ್ಪ ಈಗಿನಿರೋ ಪಿ ಜಿಸ್ಗೆ ಸ್ವಲ್ಪ ಕಡಿಮೆ ಇದೆ ನಮ್ಮ ಟೈಮಿಗೆ ಕಂಪೇರ್ ಮಾಡಿದ್ರೆ. ಏನಾದರೂ ಒಂದು ಸರ್ಜರಿ, ನಾವು ಬಾಪೂಜಿ ಹಾಸ್ಪಿಟಲಲ್ಲಿ ವರ್ಕ್ ಮಾಡಬೇಕಾದ್ರೆ ಏನಾದರೂ ಸರ್ಜರಿ ಬೇರೆ ಪ್ರೈವೇಟ್ ಹಾಸ್ಪಿಟಲ್ಸ್ ಯಾರಾದರೂ ರೇಟ್ ಸರ್ಜರಿ ಇದೆ ಅಂತಂದರೆ ಓಡೋಗಿ ಅಲ್ಲಿ ಪರ್ಮಿಷನ್ ತೊಗೊಂಡು ಅಲ್ಲಿ ಒಳಗಡೆ ಎಂಟ್ರಿ ಹೊಡೆದು ಅಲ್ಲಿ ಸರ್ಜರಿ ಹಿಂದೆ ನಿಂತ್ಕೊಂಡು ಚೇರ್ ಹಾಕೊಂಡು ಅದ್ರ ಮೇಲೆ ನಿಂತ್ಕೊಂಡು ನೋಡ್ತಾಯಿದ್ವಿ ಸರ್ಜರೀಸು. ಈಗ ಆ ಝೀಲ್ ಅಷ್ಟೊಂದು ಇಲ್ಲ ಅಂತ ನನಗೆ ಕಾಣಿಸ್ತಾ ಇದೆ. ನನಗೆ ಈಸ್ ದರ್ ಅ ಡಿಫ್ರೆನ್ಸ್ ವೈಲ್ ಎಂಟ್ರಿಂಗ್ ಸರ್? ಲೈಕ್ ಪಿ ಜಿಸ್ ಒಂದು ಅಫ್ಕೋರ್ಸ್ ದೇ ಡೂ ಆಲ್ ದ ನೀಟ್ ಪಿ ಜಿ ಸ್ಟಫ್ ಆ್ಯಂಡ್ ಆಮೇಲೆ ದೇ ಎಂಟರ್ ಇನ್ ಟು ದ ಕಾಲೇಜ್ ಸರ್. ಅವ್ರು ಎಂಟರ್ ಆಗಬೇಕಾದ್ರೆ ಅವ್ರ ನಾಲೆಡ್ಜಲ್ಲಿ ಏನಾದರೂ ಡಿಫ್ರೆನ್ಸ್ ಕಾಣ್ತಾ ಇದೆನಾ ಸರ್? ಲೈಕ್ ಕಮ್ಮಿ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ? ವಾಟ್ ಈಸ್ ದಟ್ ಗ್ರಾಫ್? ನಾಲೆಡ್ಜ್ ಅಂತೂ ಏನು ಕಡಿಮೆ ಇಲ್ಲ. ಇನ್ಫ್ಯಾಕ್ಟ್ ನಾಲೆಡ್ಜ್ ಚೆನ್ನಾಗೇ ಇದೆ, ಬಟ್ ಝೀಲ್ ಟು ಲರ್ನ್ ಇಲ್ಲ. ನಾಲೆಡ್ಜ್ ಚೆನ್ನಾಗೇ ಇರುತ್ತೆ. ಇವಾಗ ಬಿಕಾಸ್ ಆಫ್ ದ ಅಡ್ವೆಂಟ್ ಆಫ್ ಆಲ್ ದೀಸ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್, ಮ್ಯಾರೋ ಅಂತ ಹೇಳ್ತಾರೆ, ಅದು ಇದು ಅಂತ. ಸೊ ದೇ ಡೋಂಟ್ ವಾಂಟ್ ಟು ಲರ್ನ್ ಫ್ರಮ್ ದ person, from the teacher who is in front of you. They want to learn from the teacher who is in front of their screen, who is in their screen. ಸೊ ಅದರಿಂದ ಸ್ವಲ್ಪ ಅಫೆಕ್ಟ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ವಾಟ್ಸ್ ಯುವರ್ ಟೇಕ್ ಆನ್ ದಟ್ ಆನ್ಲೈನ್ ಲರ್ನಿಂಗ್ ಸರ್? ಇಲ್ಲ, ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ವಿತ್ ದಟ್. ಇಫ್ ದೇ ವಾಂಟ್ ಟು ಲರ್ನ್, ಡೆಫಿನೆಟ್ಲಿ, ಬಿಕಾಸ್ ಸಮ್ವೇರ್ ದೇ ಹ್ಯಾವ್ ಟು ಲರ್ನ್. ಬಟ್ ಏನಂದರೆ ವೆನ್ ವಿ ಆರ್ ದೇರ್ ಟು ಟೀಚ್, ಇವಾಗ ಏನಾದ್ರು ಸರ್ಜರೀಸ್, ಇವಾಗ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಸರ್ಜರೀಸ್ ಬಗ್ಗೆ ಏನಾದರೂ ಕಲಿಬೇಕಂತಂದರೆ ಪೇಷನ್ಸ್ ಮೇಲೆ ಕಲಿಬೇಕು. ಮ್ಯಾರೋರು ಹೇಳ್ಕೊಡಲ್ಲ ನಿಮಗೆ ಸರ್ಜರೀಸ್ ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತ. ಸೊ ವಿ ನೀಡ್ patience for that, and you need to learn it from your seniors. Where do you see medicine going in the future, sir? Along with evolving technology, where do you see the medicine going? ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕಾದ್ರೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಇಟ್ ವಾಸ್ ದೇರ್, ಬಟ್ ನಮಗದು ಹೊಸದದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ, ಬಿಕಾಸ್ ವಿ ಆರ್ ನಾಟ್ ಟ್ರೈನ್ಡ್ ಇನ್ ದಟ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಲ್ಲಿ. ಅವಾಗೆಲ್ಲ ಏನಿದ್ರು ಕೊಯ್ದುಬಿಟ್ಟು ಉದ್ದುದ ಸ್ಕಾರ್ಸ್ ಮಾಡಿಬಿಟ್ಟು ಉದ್ದುದ ಇನ್ಸಿಷನ್ ಹಾಕಿ ಮಾಡ್ತಾಯಿದ್ವಿ. ಅದಾದಮೇಲೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಡ್ವಾನ್ಸ್ ಬಂತು. ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಿಂದ ಇವಾಗ ನೆಕ್ಸ್ಟ್ ಬರ್ತಾ ಇರೋದು ಲ್ಯಾಪ್ರೋಸ್ಕೋಪಲ್ಲೇ ಮತ್ತು ವಿತಿನ್ ಲ್ಯಾಪ್ರೋಸ್ಕೋಪಿನೇ ಮತ್ತಷ್ಟು ಅಡ್ವಾನ್ಸ್ಮೆಂಟ್ ಆಗ್ತಾಯಿದೆ. ನೋಸ್ಕಾರ್ ಸರ್ಜರಿ ಅಂತಂದರೆ ಇಟ್ಸ್ ಲೈಕ್ ರೀಸೆಂಟ್ ಮಂತ್ ಇಸ್ ನೋಟ್ಸಲ್ಲಿ ಹೆಂಗಂದರೆ ನ್ಯಾಚುರಲ್ ಆರಿಫೈಸಿಂದ ಹೋಗೋದು. ನ್ಯಾಚುರಲ್ ಆರಿಫೈಸ್ ಏನೇನು, ಒಂದು ಇವಾಗ ಥೈರಾಯ್ಡ್ ಮಾಡಬೇಕಂತಂದರೆ ಒಂದು ಸಬ್ಮಿಕೋಸಲ್ ಲಿಪ್ ಒಳಗಡೆಯಿಂದ ಇನ್ಸಿಷನ್ ಹಾಕಿ ಅಲ್ಲಿಂದ ಲ್ಯಾಪ್ರೋಸ್ಕೋಪ್ ಹಾಕಿ ಇಲ್ಲಿಂದ ಸರ್ಜರಿ ಮಾಡಿ ತೆಗೆಯೋದು. ಸೊ ಅವಾಗ ಸ್ಕಾರ್ ಕಾಣಿಸೋದೇ ಇಲ್ಲ ಅದು. ಇನ್ನೊಂದು ಸಿಮಿಲರ್ಲಿ ಥ್ರೂ ಟ್ರಾನ್ಸ್ವೆಜನಲ್ ರೂಟ್ ಹೋಗ್ಬಿಟ್ಟು ಲ್ಯಾಪ್ರೋಸ್ಕೋಪಿಕ್ ಕೋಲೋಸಿಸ್ಟೆಕ್ಟಮಿ ಮಾಡೋದು, ಅವಾಗ ಸ್ಕಾರ್ ಇರೋದೇ ಇಲ್ಲ ಅಬ್ಡೋಮೆನ್ ಮೇಲೆ. ಸೊ ಈ ಥರದ ಅಡ್ವಾನ್ಸ್ಮೆಂಟ್ ಆಗಿದೆ, ಆಗಲೇ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಫರ್ದರ್ ವಾಟ್ ಕ್ಯಾನ್ ಬಿ ಡನ್ ಅಂತಂದರೆ ಇವಾಗ ಆಗಲೇ ರೋಬೋಟಿಕ್ ಸರ್ಜರಿನೂ ಬಂದಿದೆ. ಈಗಾಗಲೇ ರೋಬೋಟಿಕ್ ಸರ್ಜರಿ ಇಸ್ ನಾಟ್ ಟ್ರೂಲಿ ಆ್ಯಕ್ಚುಲಿ ರೋಬೋಟಿಕ್, ಇಟ್ಸ್ ಜಸ್ಟ್ introduction of the robots inside the abdomen, similar to laparoscopic instruments. It's a robot which will be doing the surgery, but that robot is controlled by the surgeon. Ultimately, it's the surgeon who is doing that. Next, recently, what we can expect is all AI doctors, artificial intelligence, similar to what you have, the sponsor you have, Acolyte. So, similar to that, we may have AI doctors where completely treated by, even the AI doctors will be giving you, prescribing you medicines, and the AI doctors will be performing surgeries, AI robots. Okay, up to what extent it is safe, sir? If it's a human who is doing the surgery, the blame can be put on the human. Okay. But can you put the same on the robot? Cannot be. So if some medical legal negligence comes, what is the solution for that? Nobody is responsible for that. Ultimately, it's a company who has produced that robot will become responsible for that. So they will become responsible. It's not the doctors. So
It's quite murky still. We'll see how it goes. Okay, and is this useful for the human society, sir? Like, doctors ಅಷ್ಟೊಂದು ಕಷ್ಟಪಟ್ಟು ದೇ ವರ್ಕ್ ಸೊ ಹಾರ್ಡ್ ದೇ ಲರ್ನ್ ಅಷ್ಟೆಲ್ಲ 36 hours ಡ್ಯೂಟಿ ಆಲ್ ದಟ್ ಸ್ಟಫ್ ಅದೆಲ್ಲ ಆಗಿ ಕಲಿತು ದೇ ಆರ್ ಪರ್ಫಾರ್ಮಿಂಗ್ ದಿ ಸರ್ಜರೀಸ್ ಸ್ಟಿಲ್ ದೇ ಡೂ ದ ಮಿಸ್ಟೇಕ್ಸ್. ಬಟ್ ಹೇಗೆ ನಂಬೋದು ಸರ್ ಎಐನ ಆ್ಯಂಡ್ ದಿಸ್ ಈ ಟೆಕ್ನಾಲಜಿ? ಸ್ಟಿಲ್ ದ ಸಿಚುವೇಶನ್ ಇಸ್ ಸ್ಟಿಲ್ ಮರ್ಕಿ. ಅದು ಹೆಂಗಿದೆ ಅಂತ ಏನು ಮುಂದೆ ಗೊತ್ತಿಲ್ಲ ಇನ್ನು. ಯಾಕಂದರೆ ಇನ್ನು AI ಬಂದಿರೋದು ಲಾಸ್ಟ್ 10 yearsಲ್ಲಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 10-15 yearsಲ್ಲಿ ಬಂದಿರೋದು. ಸೊ ಸ್ಟಿಲ್ ಇನ್ನು ನೋಡಬೇಕು ಮುಂದೆ ಹೆಂಗಾಗುತ್ತೆ ಅಂತ. ಸ್ಟಿಲ್ ಸ್ಕೆಪ್ಟಿಕಲ್. ನೋಡೋಣ ಹೌ ಇಟ್ ಗೋಸ್. ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಟಾಕಿಂಗ್ ಟು ಯು ಸರ್. ಈ ಕಾನ್ವರ್ಸೇಷನ್ ಇಟ್ ಕೇಮ್ ಔಟ್ ಆಫ್ ಫ್ರಮ್ ಮೈ ಹಾರ್ಟ್ ಸರ್. ಆ್ಯಂಡ್ ತುಂಬ ನ್ಯಾಚುರಲ್ ಅಂತ ಅನ್ನಿಸ್ತು ಸರ್. ಲೈಕ್ ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದಿಸ್ ಕಾನ್ವರ್ಸೇಷನ್ ನಾವು ಸರ್. ಆ್ಯಂಡ್ ಏನಾದರೂ ಮೆಸೇಜ್ ನೀವು ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್ ಸ್ಟೂಡೆಂಟ್ಸ್ಗೆ ಮೆಸೇಜ್ ನನ್ನ ಕಡೆಯಿಂದ ಕೊಡಬೇಕಾಗಿರೋದು ಇಷ್ಟೇ. ಪ್ಲೀಸ್ ಬಿ ರೆಗ್ಯುಲರ್ ರಾದರ್ ದ್ಯಾನ್ ಡಿಪೆಂಡಿಂಗ್ ಆನ್ ದ ಸ್ಕ್ರೀನ್. ಲುಕ್ ಅಟ್ ದ ಪೇಷಂಟ್ಸ್ ಡೈರೆಕ್ಟ್ಲಿ, ಎಕ್ಸಾಮಿನ್ ದೆಮ್, ಟ್ರೈ ಟು ಟಾಕ್ ವಿತ್ ದ ಪೇಷಂಟ್ ಜೊತೆ ಮಾತಾಡಿದಾಗ ಏನಾಗುತ್ತೆ, ಅದು ಕಮ್ಯುನಿಕೇಷನ್ ಅದು ಡೆವಲಪ್ ಆಗುತ್ತೆ. ಸೊ ಇಫ್ ಯು ಡೆವಲಪ್ ದ್ಯಾಟ್ ಕಮ್ಯುನಿಕೇಷನ್, ಮುಂದೆ ಇವೆಲ್ಲ ಏನು ಪ್ರಾಬ್ಲಮ್ಸ್ ಈಗ ನಡೀತಾ ಇದೆ ಅದೆಲ್ಲ ಮುಂದೆ ಏನೂ ಇರೋದಿಲ್ಲ. ಸೊ ಕೀಪ್ ರೀಡಿಂಗ್, ದಟ್ಸ್ ವಾಟ್ ಐ ಕ್ಯಾನ್ ಟೆಲ್. And one thing I want to tell you is that sir, there are so many professors who took the class and there are too many great professors as well sir. The way you take class, no sir, it's totally different. What I have observed is you don't only teach, instead you interact with the students sir. That's what hit me sir. ಅದು ತುಂಬ ಇಷ್ಟ ಆಯಿತು ಸರ್. ಲೈಕ್ ನೀವು ಪಾಠ ಮಾಡೋದಕ್ಕಿಂತ ಯು ಆಸ್ಕ್ ಸ್ಟೂಡೆಂಟ್ಸ್ ವಾಟ್ ದೇ ಹ್ಯಾವ್ ಟು ಲರ್ನ್ ಆ್ಯಂಡ್ ವಾಟ್ ಡಿಡ್ ದೇ ಲರ್ನ್ ಅಂತ. ಸೊ ದಟ್ ಮೋಟಿವೇಟೆಡ್ ಮೀ ಅ ಲಾಟ್ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಆನ್ ದ ಶೋ ಸರ್. ಆ್ಯಂಡ್ It's my pleasure. All this credit of my teaching, actually it goes to an organization called Jeeva Raksha. It's a training of the doctors. Okay. How to deal with all the emergencies. I'm a trained certified instructor in the Jeeva Raksha, which has been conducted in collaboration with the RGHs. Lot of this teaching, how to teach the students, that's what is taught in Jeeva Raksha. A lot of that credit goes to them. And thank you, the two stalwarts, or rather 3 stalwarts now in Jeeva Raksha. Dr. Vijay Bhaskar Reddy, Dr. Ram Nair, and Dr. Rajshekar Mehta. Dr. Rajshekar Mehta is our professor only. He is the professor in the Department of Ophthalmology. These are the 3 stalwarts in Jeeva Raksha who are doing a lot of good work in that field. And thanks to them. Okay, sir. Thank you so much, sir. Thank you so much for Thanks a lot. Hey guys, thank you so much for making it till the end. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ನಿಮ್ದೇನೇ ಸಜೆಷನ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನ ಮರಿಬೇಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ, ಸೈನಿಂಗ್ ಆಫ್, ಅರುಣ್ ಬಸವರಾಜ್ ಫ್ರಮ್ ದ ಡಾಕ್ಟರ್ಸ್ ಪಾಡ್ಕಾಸ್ಟ್, ಪವರ್ಡ್ ಬೈ ಅಕೋಲೈಟ್.